ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಮಸ್ತೆ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ. ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ದಾಸವರ್ಯ ದಯಾಸಿಂಧೋ ದೂರೀಕೃತ ದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥ ಗುರುಂ ಭಜೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ದಿನದ ಈ ಚಿಂತನ ಕಾರ್ಯಕ್ರಮದಲ್ಲಿ ನಾವು ರುದ್ರದೇವರ ಇದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ರುದ್ರದೇವರನ್ನು ಜಗನ್ನಾಥದಾಸರು ತಾವು 2 ಪದ್ಯಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಈ ದಿನ ನಾವು 10ನೆಯ ಪದ್ಯ, ಬಹುಶಃ 9 ಪದ್ಯ ಆಗಿದೆ ಅಂತ ಕಾಣುತ್ತೆ, 10ನೆಯ ಪದ್ಯವನ್ನು ನೋಡೋಣ. ಅದು ಕೂಡ ರುದ್ರದೇವರ ಸ್ತುತಿ ಅಂತ ನಾವು ನೋಡ್ತೇವೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಳವ ಅಂತ ಹೇಳಿ ರುದ್ರದೇವರನ್ನ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅಂದರೆ ವಾಮದೇವನೇ, ವಿರಿಂಚಿಯ ಪುತ್ರನೇ, ಉಗ್ರನೇ, 9ನೇ ಪದ್ಯ ಮಾಡಬೇಕು. ಧೂರ್ಜಟಿಯೇ, ಆನೆಯ ಚರ್ಮವನ್ನ ವಸ್ತ್ರವನ್ನಾಗಿ ಹೊಂದಿ ಭೂಷಿತವನ್ನಾಗಿ ಹೊಂದಿದವನೇ, ಇಂದ್ರಾದಿ ದೇವತೆಗಳಿಗಿಂತ ಮಿಗಿಲಾದವನೇ, ಕಾಮನನ್ನು ಭಸ್ಮ ಮಾಡಿದವನೇ, ಕೈಲಾಸದಲ್ಲಿ ನೆಲೆಸಿದವನೇ, ಚಂದ್ರ ಸೂರ್ಯ ಅಗ್ನಿಗಳನ್ನ ಕಣ್ಣುಗಳಲ್ಲಿ ಹೊಂದಿದ ವಿರೂಪಾಕ್ಷನೇ, ಕಾಮಿತವನ್ನು ನೀಡುವವನೇ, ನಮಗೆ ಸದಾ ಸುಮಂಗಲವನ್ನ ಕರುಣಿಸು ಅಂತ ಹೇಳಿ 10ನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 9ನೆಯ ಪದ್ಯದಲ್ಲಿ ನಾವು ರುದ್ರದೇವರ ಸ್ತೋತ್ರವನ್ನ ಏನು ನೋಡಿದ್ವಿ ಅನ್ನೋದನ್ನು ಒಮ್ಮೆ ನೋಡಿಕೊಂಡು ಆಮೇಲೆ ನಾವು ಇದಕ್ಕೆ ಹೋಗೋಣ. ಇಲ್ಲಿ ಈ 10ನೆಯ ಪದ್ಯದಲ್ಲಿ ಹೇಳ್ತಾರೆ, ವಾಯುದೇವರ ಅನಂತರದಲ್ಲಿ ಪುರುಷ ದೇವತೆಗಳಲ್ಲಿ ಗರುಡ, ಶೇಷ, ರುದ್ರರದು ಪ್ರಧಾನ ಸ್ಥಾನ ಅಂತ ಹೇಳಿ ತಾರತಮ್ಯ ಆ ಒಂದು ಪದ್ಧತಿಯಂತೆ ಗರುಡ, ಶೇಷ, ರುದ್ರ 3 ಜನರು ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು. ಅದರಿಂದ ಅವರು 3 ಜನರನ್ನು ಒಟ್ಟಿಗೆ ಹೇಳಿದ್ರು ಇಲ್ಲೇನೂ ತೊಂದರೆ ಆಗೋದಿಲ್ಲ. ಅವರು 3 ಮನೋನಿಯಾಮಕರೇ, ಮನಸ್ಸಿನ ಆ ಒಂದು ನಿಯಾಮತ್ವವನ್ನು ಹೊಂದಿದವರೇ 3 ಮಂದಿ. ಆದರೂ ಕೂಡ ವಿಶೇಷವಾಗಿ ಶಿವನನ್ನ ಅಂದರೆ ರುದ್ರದೇವರನ್ನ ಮನೋಯಂತ್ರಕ, ಮನೋನಿಯಂತ್ರಕ ಅಂತ ಹೇಳಿ ಸಾಮಾನ್ಯವಾಗಿ ಹೇಳೋದು ಉಂಟು. ಯಾಕೆಂದ್ರೆ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಮನಸ್ಸು ಕೊಡು ಹರಿಯಲ್ಲಿ ಶಂಭೋ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷಣೆ ನಿನ್ನ ಪ್ರೇರಣೆ ಇಲ್ಲದೆ ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ಗೊತ್ತಾಗ್ತದೆ ಮನಸ್ಸಿಗೆ ಅಧಿಪತಿ ರುದ್ರದೇವರು, ಮನೋನಿಯಾಮಕರು ಅಂತವರು. ಅದಕ್ಕೆ ಶ್ರೀ ದಾಸರಾಯರು ಶಿವನನ್ನ ಇಲ್ಲಿ 2 ಪದ್ಯಗಳಿಂದ ಸ್ತೋತ್ರ ಮಾಡ್ತಾರೆ. ಮೋಕ್ಷ ಮಾರ್ಗಕ್ಕೆ ಮನಸ್ಸನ್ನು ಕೊಡೋದು, ವಿಷಯದಲ್ಲಿ ಅಂದರೆ ಲೌಕಿಕವಾದ ವಿಷಯಗಳಲ್ಲಿ ವಿರಕ್ತಿಯನ್ನ ಹುಟ್ಟಿಸೋದು ಕೂಡ ಶಿವನ
ಒಲುಮೆಯೇ, ಅವನ ಅನುಗ್ರಹ ಬೇಕು. ಅದಕ್ಕೇನೆ ಇಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಅನ್ನೋ ಅಂತ ಆ ಪದದಲ್ಲಿ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಅಂತ ಹೇಳಿದ್ದಾರೆ. ಅದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಶಿವಸ್ತುತಿ ಅನ್ನೋದು ತುಂಬ ಅವಶ್ಯಕ. ಸಾಮಾನ್ಯವಾಗಿ ಹೇಳೋದುಂಟು, ಮಾಧ್ವರು ಶಿವನನ್ನ ಪೂಜೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ ಅಂತ. ಆದರೆ ಅದು ತಪ್ಪು ಗ್ರಹಿಕೆ. ಶಿವನ ಅನುಗ್ರಹ ಇಲ್ಲದೆ ನಾವು ವಿಷ್ಣು ಭಕ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏಕಾದಶ ರುದ್ರರು ಅನ್ನುವಂಥ ಇದನ್ನು ಹೇಳ್ತಾ ಅದರಲ್ಲಿ ಶಿವ ಬಹಳ ಮುಖ್ಯನಾದವನು ಅಂತ. ಇಲ್ಲಿ ವಾಮದೇವ ಅಂತ ಹೇಳಿ ಒಬ್ಬ ಋಷಿಯೂ ಇದ್ದಾರೆ. ರಾಮಾಯಣದಲ್ಲಿ ನಾವು ನೋಡ್ತೇವೆ, ಜಾಬಾಲಿ ವಾಮದೇವರು ಅಂತ ಹೇಳಿ ಅವರ 3-4 ಮಂದಿ ಋಷಿಗಳ ಹೆಸರನ್ನ ರಾಮಾಯಣದಲ್ಲಿ ಕೇಳುತ್ತೇವೆ. ಅದೇ ರೀತಿಯಲ್ಲಿ ವಾಮದೇವ ಅಂತಂದ್ರೆ ಸುಂದರವಾದ ಆಕೃತಿ ಉಳ್ಳವನು ಅಂತ, ಸುಂದರ ಗಾತ್ರ ಅಂತ. ಅದಕ್ಕೆ ವಾಮನ ಅಂದ್ರೆ ಸುಂದರ ಅಂತ ಅರ್ಥ. ಇಲ್ಲಿ ಇದನ್ನ ಇವರು 28 ಲಕ್ಷಣಗಳನ್ನ ಹೊಂದಿದ್ದಾರೆ. ವಾಯುದೇವರು ಬ್ರಹ್ಮದೇವರು 32 ಲಕ್ಷಣಗಳನ್ನ ಹೊಂದಿದ್ರೆ, ರುದ್ರದೇವರು ಅವರಿಗಿಂತ ಕಡಿಮೆ 28 ಸಲ್ಲಕ್ಷಣಗಳನ್ನ ಹೊಂದಿದಂಥವರು ಅಂತ. ವಾಮದೇವ ಅಂದ್ರೆ ಇನ್ನೂ ಒಂದು ಅರ್ಥ ಹೇಳ್ತಾರೆ, ವಿರುದ್ಧ ಆಚಾರವನ್ನ ಹೊಂದಿರುವಂತೆ ಕಾಣುವ ದೇವರು ಅಂತ. ವಾಮ ಅದಕ್ಕೆ ಈ ವಾಮ ಪದ್ಧತಿಗಳು ಅಂತ ಹೇಳ್ತಾರೆ, ವಾಮಾಚಾರ ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡು ಇಲ್ಲಿ ಹೇಳ್ತಾರೆ, ಇದಕ್ಕೆ ಭಸ್ಮಧಾರಣೆ ಮಾಡ್ತಾರವರು, ರುದ್ರಭೂಮಿಯಲ್ಲಿ ವಾಸ ಮಾಡ್ತಾರೆ. ಈ ಮುಂತಾದ ಕಾರಣಗಳಿಂದ ಅವರನ್ನ ಅಮಂಗಲ ಸ್ವರೂಪ ಅಂತ ಹೇಳಿ ಇದು ಅಸುರ ಮೋಹನಕ್ಕಾಗಿ ಈ ವಾಮಾಚಾರ ಅಂದ್ರೆ ವಾಮದೇವ ಅಂತಂದ್ರು ಕೂಡ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ವಿಷ್ಣು ಸರ್ವೋತ್ತಮತ್ವ ಸ್ಥಾಪಕ ತತ್ವವಾಗಿಯೂ ಅವರು ಮಾನ್ಯರಾಗಿದ್ದಾರೆ. ಯಾಕೆ ಅಂದರೆ ಅವರು ಭಸ್ಮಧಾರಣೆ ಮಾಡೋದು, ಆಮೇಲೆ ಚರ್ಮಾಂಬರವನ್ನು ಧರಿಸಿರೋದು, ಮತ್ತೆ ಸ್ಮಶಾನದಲ್ಲಿ ವಾಸ ಮಾಡೋದು, ಇವೆಲ್ಲವೂ ಕೂಡ ಶ್ರೀಹರಿಯ ಆಜ್ಞೆಗೆ ಅನುಸಾರವಾಗಿ ಅನ್ನೋದನ್ನ. ಯಾಕೆ ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಲಿಕ್ಕೆ. ಅದಕ್ಕೇನೆ ಭೃಗು ಮಹರ್ಷಿಗಳು, ದೂರ್ವಾಸ ಮಹರ್ಷಿಗಳು ರುದ್ರದೇವರಲ್ಲಿ ಹೋದಾಗ ಅವರನ್ನು ಮಾನ್ಯ ಮಾಡಲಿಲ್ಲ. ಭೃಗು ಮಹರ್ಷಿಗಳು ಹೋದಾಗ ಹೇಳಿದ್ರು, ರುದ್ರದೇವರು ನಮ್ಮ ಕೈಯಲ್ಲಿ ಆಗೋದಿಲ್ಲ ಇದು ಅಂತ. ಇದೆಲ್ಲ ಏನು ಹೇಳ್ತದೆ? ವಿಷ್ಣು ಸರ್ವೋತ್ತಮತ್ವವನ್ನ ಹೇಳ್ತದೆ. ಇಂದ್ರಾರಾಧಿತನಾದ ವಾಮನ ರೂಪದ ಶ್ರೀಹರಿಯನ್ನ ಆರಾಧಿಸ್ತಾರೆ ಇವರು ಅನ್ನೋ ಹೆಸರಿನಿಂದ ಇವರಿಗೆ ವಾಮದೇವ ಅನ್ನೋ ಅಂತ ಹೆಸರು ಕೂಡ ಇದೆ ಅಂತ ಹೇಳಿ. ವಿರಿಂಚಿತನಯ ಉಮಾಮನೋಹರ. ವಿರಿಂಚಿತನಯ, ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ವಿರಿಂಚಿತನಯ ಅಂದ್ರೆ ಬ್ರಹ್ಮದೇವರ ಮಕ್ಕಳಿವರು ಅಂತ ಹೇಳ್ತಾರೆ. ಅನೇಕ ರೀತಿಯ ಸೃಷ್ಟಿ ಕಾರ್ಯಗಳು ಉಂಟು. ಅದರಲ್ಲಿ ಒಂದು ಸೃಷ್ಟಿ ಕ್ರಮದಲ್ಲಿ ಬ್ರಹ್ಮದೇವರು ತಮ್ಮ ಭ್ರೂಮಧ್ಯದಿಂದ ರುದ್ರದೇವರನ್ನ ಇದು ಮಾಡಿದರು, ಉಗ್ರನನ್ನ ತಾವು ಸೃಷ್ಟಿ ಮಾಡಿದರು ಅಂತ ಹೇಳಿ. ಆದ್ದರಿಂದ ಬ್ರಹ್ಮದೇವರ ಭ್ರೂಮಧ್ಯದಿಂದ ಜನಿಸಿ ಬಂದದ್ದರಿಂದ ಇವರು ವಿರಿಂಚಿತನಯ ಅಂತ ಹೇಳಿ. ಇನ್ನು ಹುಟ್ಟುತ್ತಾನೆ ಅವತಾರ ಮಾಡಿದ ತಕ್ಷಣನೇ ಇವರು ರೋದನ ಮಾಡಿದರಂತೆ. ಆದ್ದರಿಂದ ಇವರಿಗೆ ರುದ್ರ ಅಂತ, ವಿರಿಂಚಿತನಯ ಉಮಾ ಮನೋಹರ ಅಂತ ಹೇಳ್ತಾರೆ. ಉಮಾ ಮನೋಹರ ಅಂದ್ರೆ ಪಾರ್ವತೀ ದೇವಿಗೆ ಅತ್ಯಂತ ಮನಸ್ಸಂತೋಷವನ್ನ ಉಂಟು ಮಾಡುವರು. ಮನೋಹರ ಅಂದ್ರೆ ಅವರ ಮನಸ್ಸನ್ನ ಆಕರ್ಷಣೆ ಮಾಡತಕ್ಕಂಥವರು, ಅಂದ್ರೆ ಅವರಿಗೆ ಅತ್ಯಂತ ಪ್ರಿಯರಾದವರು ಅನ್ನೋ ಅಂಶವನ್ನು ಕೂಡ ಇಲ್ಲಿ ನಾವು ಇದು ಮಾಡಬೇಕು. ವಿಷ್ಣು ರಮಾ ಮನೋಹರ, ಹಾಗೇನೆ ರುದ್ರದೇವರು ಉಮಾ ಮನೋಹರ. ಇಲ್ಲಿ ತಾಯಿ ಮೇನಾದೇವಿಯಿಂದ ಮಾ ಅಂದ್ರೆ ತಪಸ್ಸನ್ನ ಸಾಕು ಮಾಡು, ನಿಲ್ಲಿಸು ಅಂತ ಹೇಳಿದ್ರು. ಅದರಿಂದ ಉಮಾದೇವಿ ಅಂತ. ಆದ್ದರಿಂದ ಇವರನ್ನ ಉಮಾ ಮನೋಹರ ಅಂತ ಕರೆದಿದ್ದಾರೆ. ಹೀಗೆ ಅನೇಕ ಹೆಸರು. ಉಮಾ ಮನೋಹರ, ಉಗ್ರ ಧೂರ್ಜಟಿ. ಉಗ್ರ ಅಂತಂದ್ರೆ ಕಪರ್ದಿ ಅಂತ ಕರೆದಿದ್ದಾರೆ ಇವರನ್ನು. ಶ್ರೀಕಂಠ, ಉಗ್ರಹ, ಕಪರ್ದಿ, ಶ್ರೀಕಂಠ ಅಂತ ಹೇಳಿ ಶಿವನ ನಾಮಗಳಲ್ಲಿ ಇವು ಕೂಡ ಒಂದು. ಅಂದ್ರೆ ಅಮರಕೋಶದಲ್ಲಿ ಇದನ್ನು ಹೇಳಿದ್ದಾರೆ. ಅಂದ್ರೆ ಅಂದ್ರೆ ಸಂಸಾರವನ್ನ, ಗ್ರ ಅಂದ್ರೆ ಗ್ರಸನ ಮಾಡುವವನು, ನಾಶ ಮಾಡುವವನು. ಸಂಸಾರ ಅಂದ್ರೆ ಈ ಲೌಕಿಕ ಜೀವನವನ್ನ ನಾಶ ಮಾಡುವವನು. ಆದ್ದರಿಂದ ಇವರನ್ನು
ಉಗ್ರ ಅಂತ ಕರೆದಿದ್ದಾರೆ. ಅಂದ್ರೆ ಲಯದಂತಹ ಉಗ್ರ ಕಾರ್ಯವನ್ನ ಮಾಡ್ತಾನೆ. ಲಯಕರ್ತ ಅಂತ ಶಿವನನ್ನ ನಾವು ಕರೀತೇವೆ. ಆದ್ದರಿಂದ ಲಯಕರ್ತ ಅಂದ್ರೆ ನಾಶ ಮಾಡುವವನು. ಆದ್ದರಿಂದ ಇವನನ್ನ ಉಗ್ರ ಅಂತ ಕರೆದಿದ್ದಾರೆ. ಹೀಗೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಆಮೇಲೆ ಉಗ್ರ ಧೂರ್ಜಟಿ ಅಂತ ಹೇಳಿ, ಧೂಸರಿತವಾದ ಜಟೆಯನ್ನ ಹೊಂದಿದವನು, ಅಂದ್ರೆ ಭಯಂಕರವಾದಂತಹ ಜಟಾಮಂಡಲವನ್ನ ಹೊಂದಿದವನು ಅಂತ. ಧೂ ಶಬ್ದದಿಂದ ವಾಚ್ಯವಾದಂತಹ ಗಗನದಿಂದ ಬಂದ ಗಂಗೆಯನ್ನ ಜತೆಯಲ್ಲಿ ಧರಿಸಿರುವುದರಿಂದಲೂ ಕೂಡ ಇವರನ್ನ ಧೂರ್ಜಟಿ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಗಂಗಾದೇವಿಯನ್ನ ಆ ಸಗರ ರಾಜನ ಮಕ್ಕಳು ಪ್ರಾರ್ಥನೆ ಮಾಡಿ ನೀನು ಭೂಮಿಗೆ ಬರಬೇಕು ಅಂತಂದಾಗ ನನ್ನನ್ನು ತಡೆಯುವವರು ಯಾರು, ನಾನು ಪಾತಾಳಕ್ಕೆ ಹೋಗಿಬಿಡ್ತೇನೆ, ನನ್ನ ವೇಗದ ತೀವ್ರತೆ ಅಷ್ಟಿದೆ, ನನ್ನನ್ನು ಯಾರು ತಡೆಯುತ್ತಾರೆ ಅಂತ ಕೇಳಿದಾಗ ಆಗ ರುದ್ರದೇವರು ನಾನು ತಡೆಯುತ್ತೇನೆ ಅಂತ ಹೇಳಿ ತಮ್ಮ ಜಟಾಮಂಡಲದಲ್ಲಿ ಗಂಗಾದೇವಿಯನ್ನ ತಡೆದಿಟ್ಟರಂತೆ. ಆದ್ದರಿಂದ ಇವರಿಗೆ ಧೂರ್ಜಟಿ, ಧೂ ಅನ್ನೋ ಅಂದ್ರೆ ಗಂಗಾದೇವಿ, ಇದನ್ನ ಗಗನದಿಂದ ಬಂದಂಥವಳು, ಅವಳನ್ನ ತಳೆದದ್ದರಿಂದ ತಮ್ಮ ಜತೆಯಲ್ಲಿ ಧೂರ್ಜಟಿ ಅಂತ ಹೆಸರು ಬಂತು. ಹೀಗೆ ರುದ್ರದೇವರಿಗೆ ಅನೇಕ ಹೆಸರುಗಳು. ಸಾಮಜಾಜಿನ ವಸನ ಭೂಷಣ ಅಂತ ಹೇಳ್ತಾರೆ. ಸಾಮಜ ಅಂದ್ರೆ ಆನೆ, ಆನೆ ಅಂದ್ರೆ ಅಜಿನ, ಆನೆಯ ಚರ್ಮವನ್ನ ವಸನ ಅಂದ್ರೆ ವಸ್ತ್ರವಾಗಿ ಧರಿಸಿರುವವರು, ಅದರಿಂದ ಭೂಷಿತರಾದವರು. ಗಜ ಚರ್ಮಾಂಬರ ಅಂತ ಅವರನ್ನ ಕರೆದಿದ್ದಾರೆ. ರುದ್ರದೇವರನ್ನ ಗಜ ಚರ್ಮಾಂಬರ ಅಂತ ಹೇಳಿ. ಇದು ಇದಲ್ಲ, ಪ್ರಾಣಿಯ ಚರ್ಮವನ್ನು ಅವರು ಧರಿಸಿದ್ದಾರೆ ಅಂತ ಅಮಂಗಲ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ ಅವರ ವೈಭವದ ಸಂಕೇತ ಅಂತ ಹೇಳಿ. ಹೇಗೆ ಅಂದ್ರೆ ಗಜಾಸುರ ಅನ್ನೋ ರಾಕ್ಷಸನನ್ನ ಇವರು ಸಂಹಾರ ಮಾಡಿದರು. ಆಗ ಅವನು ಕೇಳಿಕೊಂಡ, ನನ್ನ ಚರ್ಮವನ್ನ ನೀವು ವಸ್ತ್ರವಾಗಿ ಧರಿಸಬೇಕು ಅಂತ ಮರಣಕಾಲದಲ್ಲಿ ಕೇಳಿಕೊಂಡದ್ರಿಂದ ಅವನ ಆ ಒಂದು ಕೋರಿಕೆಯನ್ನು ಈಡೇರಿಸಲಿಕ್ಕಾಗಿ ಆನೆಯ ಚರ್ಮವನ್ನ ಇವರು ವಸನವಾಗಿ ಧರಿಸಿದರು. ಆದ್ದರಿಂದ ಸಾಮಜ ಅಜಿನ ವಸನ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ಹುಲಿಯ ಚರ್ಮ ಅಂತ ಪ್ರಸಿದ್ಧ, ಕೆಲವು ಕಡೆ ಹುಲಿ ಚರ್ಮ ಅಂತಲೂ ಹೇಳುತ್ತಾರೆ. ಅದಕ್ಕೆ ಅವನಿಗೆ ಕೃತ್ತಿವಾಸ ಅಂತಲೂ ಕರೆದಿದ್ದಾರೆ. ಈ ಗಜಾಸುರ ಸಾಮಾನ್ಯನಾದಂತಹ ರಾಕ್ಷಸ ಆಗಿರಲಿಲ್ಲ, ಮಹಿಷಾಸುರನ ಮಗನಂತೆ ಗಜಾಸುರ. ಶಿವನಿಂದ ಸಾಯುವಾಗ ಅವನು ತನ್ನ ಚರ್ಮವನ್ನೇ ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದ. ಹಾಗಾಗಿ ಇವರನ್ನ ಗಜ ಚರ್ಮಾಂಬರ ಅಂತ ಕೇಳಿ. ಸುಮನಸೋತ್ತಂಸ ಅನ್ನೋ ಶಬ್ದ. ಆ ಸುಮನಸ ಉತ್ತಂಸ ಅಂತಂದ್ರೆ, ಸುಮನಸರು ಅಂದ್ರೆ ದೇವತೆಗಳು. ಸಾಮಾನ್ಯವಾಗಿ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಜ್ಞಾನಿಗಳು ದೇವತೆಗಳೇ, ಸುಮನಸರೇ. ಶಿವ ಅಂತಹ ಜ್ಞಾನಿಗಳಲ್ಲಿ ರುಜುಗಳ ಅನಂತರದವನು, ಅಂದ್ರೆ 4 ಮಂದಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ರುಜು ಗಣದವರು ಅಂತ ನಾವೇನು ನೋಡಿದೀವಿ, ಅಲ್ಲಿಂದ ನಂತರದವರಿವರು. ಆದ್ದರಿಂದ ಇವರು ರುಜುಗಣದ ಅನಂತರದವರು. ಉನ್ನತ ಸ್ಥಾನ ಇವರದು, ಸಾಮಾನ್ಯವಾದ ಸ್ಥಾನ ಅಲ್ಲ, ಉನ್ನತವಾದ ಸ್ಥಾನದವರು. ಅದಕ್ಕೇನೆ ವೈಷ್ಣವಾನಾಂ ಯಥಾಶಂಭು ಅಂತ ಹೇಳಿ ಜ್ಞಾನಿಗಳ ಮತ. ಆಮೇಲೆ ಮುಂದಕ್ಕೆ ಇದಕ್ಕೆ ಸುಮನಸೋತ್ತಂಸ ಅಂತ ಹೇಳಿ. ಕಾಮಹರ ಅಂತಂದ್ರೆ, ಕಾಮ ಇಂದ್ರನಿಗೆ ಸಮಾನನಾದ ಉತ್ತಮ ದೇವತೆ. ಕಾಮ ಮತ್ತು ಇಂದ್ರ ಇವರೆಲ್ಲ ಒಂದು ಕಕ್ಷೆಯಲ್ಲಿ ಬರ್ತಕ್ಕಂಥವರು. ಆದ್ದರಿಂದ ಇಂದ್ರನಿಗೆ ಸಮನಾದ ದೇವತೆ ಇವನು ಕಾಮ. ಎಷ್ಟೋ ಜನ ದೇವತೆಗಳು ಕೂಡ ಇವನಿಗೆ ಸೋತಿದ್ದಾರೆ, ಋಷಿಗಳು ಸೋತಿದ್ದಾರೆ. ಕಾಮನಿಗೆ ಸೋಲದೆ ಇದ್ದವರೇ ಇಲ್ಲ ಅಂತ ಇದನ್ನ. ಇಂತಹ ಕಾಮ ತನ್ನ ಮೇಲೂ ಪರಾಕ್ರಮ ತೋರಿಸಲಿಕ್ಕೆ ಬಂದನಂತೆ. ಆಗ ಒಂದು ಕ್ಷಣ ವಿಚಲಿತನಾದಂತಹ ರುದ್ರದೇವರು ತಕ್ಷಣವೇ ತಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ತಮ್ಮ 3ನೆಯ ಕಣ್ಣನ್ನ ತೆರೆದು ಅಗ್ನಿ ನೇತ್ರದಿಂದ ಕಾಮ ಅಂದ್ರೆ ಮನ್ಮಥನನ್ನ ತಾವು ಭಸ್ಮ ಮಾಡಿದ್ದಾರೆ, ಸುಟ್ಟು ಹಾಕಿದ್ದಾರೆ. ಇದು ಪುರಾಣ ಪ್ರಸಿದ್ಧವಾದ ಕಥೆ ಅಲ್ವಾ. ಹಾಗಾಗಿ ಇವರನ್ನ ಕಾಮಹರ, ಹರ ಅಂದ್ರೆ ಹರಿಸಿದವನು, ಸಂಹಾರ ಮಾಡಿದವನು, ಆ ಕಾಮಹರ ಅಂತ ಹೇಳಿ. ಅಂದ್ರೆ ಮನಸ್ಸು ಮತ್ತು ಮನಸ್ಸನ್ನ ಮುತ್ತಿ ಆಕ್ರಮಣ ಮಾಡಿ ಕಾಮನೆಗಳನ್ನ ಪರಿಹರಿಸುವ ದೇವತೆಯೂ ಕೂಡ ರುದ್ರದೇವರು ಅಂತ ಹೇಳಿ. ಕಾಮಂ ಹರತೀತಿ ಕಾಮಹರಹ ಅಂತ. ಇನ್ನು ಈ
ಕಾಮನೆ ಮುಂದೆ ಷಣ್ಮುಖನಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಕಾಮಹರ ಅಂತ ಹೇಳಿ ರುದ್ರದೇವರಿಗೆ ಹೆಸರು. ಪಂಚಮುಖನಾದ ಶಿವ ತನ್ನ ಮಗನನ್ನ ಷಣ್ಮುಖನನ್ನಾಗಿ ಪಡೆದ. ಶಿವ ಪಂಚಮುಖನಾಗಿರೋದು ಹೇಗೆ ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಇವ ಐದನ್ನ ಇದು ಮಾಡ್ತಾರೆ, ಪಂಚಮುಖ ಅಂತ ಹೇಳ್ತಾರೆ, ಪಂಚ ತನ್ಮಾತ್ರಗಳು ಅನ್ನೋ ಹಾಗೆ. ಆದ್ದರಿಂದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಈ 5 ಬಗೆಯ ಮನಸ್ಸಿಗೆ ಅಭಿಮಾನಿ ಆಗಿರೋದರ ಸಂಕೇತ ಇವರನ್ನ ಪಂಚಮುಖ ಅಂತ ಕರೆದಿದ್ದಾರೆ. ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇವರಿಗೆ ಬೇರೆ ಬೇರೆ ಅಂತ ಹೆಸರುಗಳು ಕೂಡ ಉಂಟು. ಶಿವ ಇಂದ್ರ ಕಾಮಾದಿಗಳನ್ನ ಸಂಹರಿಸುವ ಮೂಲಕ ಪ್ರಳಯ ಕಾಲದಲ್ಲೂ ಕೂಡ ಕಾಮಾದಿರನೆ ಇಂದ್ರನನ್ನು ಹೇಗೆ ಸಂಹಾರ ಮಾಡಿದ್ರು ಅಂತಂದ್ರೆ ಪ್ರಳಯ ಕಾಲದಲ್ಲಿ ತಾರತಮ್ಯದಲ್ಲಿ ನಾವು ನೋಡ್ತಾ ಹೋದ ಹಾಗೆ ಇಂದ್ರದೇವರು ರುದ್ರದೇವರಲ್ಲಿ ಲಯವನ್ನು ಹೊಂದುತ್ತಾರೆ, ರುದ್ರದೇವರು ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ನಾವು ಕೇಳ್ತೇವೆ. ಆದ್ದರಿಂದ ಇವರು ಇಂದ್ರನನ್ನು ಸಂಹಾರ ಮಾಡ್ತಕ್ಕಂಥವರು. ಆದ್ದರಿಂದ ಇವರನ್ನ ಕಾಮಹರ ಅಂದ್ರೆ ಇಂದ್ರ ಮತ್ತು ಕಾಮರನ್ನ ತಾವು ಹರಿಸುವಂಥವರು ಅಂತ. ಇನ್ನು ಕೈಲಾಸ ಮಂದಿರ, ಇದು ಒಂದೊಂದು ಶಬ್ದಕ್ಕೂ ನಾವು ಅರ್ಥ ತಿಳ್ಕೊಂಡ್ಬಿಟ್ರೆ ಪದ್ಯಗಳನ್ನು ಹೇಳ್ಕೊಳ್ಳೋದು ಸುಲಭ ಆಗುತ್ತೆ. ಕೈಲಾಸ ಮಂದಿರ ಅಂದ್ರೆ ನಾವು ನೋಡ್ತೇವೆ ಸಾಮಾನ್ಯವಾಗಿ ವಿಷ್ಣುವನ್ನ ವೈಕುಂಠ ವಾಸ, ವೈಕುಂಠ ಮಂದಿರ ವಾಸ ಅಂತ ಕರೀತೇವೆ. ಹಾಗೆ ಶಿವ ಕೈಲಾಸ ಮಂದಿರ ವಾಸ, ಕೈಲಾಸದಲ್ಲಿ ಇರ್ತಾನೆ. ಕೈಲಾಸ, ಮೇರು ಪರ್ವತ, ಗಂಧಮಾದನ ಪರ್ವತ, ಹೇಮಕೂಟ ಹೀಗೆ ಈ ಶಿವನ ಮಂದಿರಗಳು ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ಹಿಮಾಲಯದಲ್ಲಿನ ಕೈಲಾಸವಂತೂ ವಿಶ್ವವಿಖ್ಯಾತ. ಅದಕ್ಕೇನೆ ಹಿಮಾಲಯ ಪರ್ವತ ಬದ್ರಿಯಾತ್ರೆ ಮಾಡಿದವರು ಅಲ್ಲಿ ಕೈಲಾಸ ಪರ್ವತ ಮಾನಸ ಸರೋವರ ಅಂತ ಹೇಳಿ ಅದನ್ನು ಕೂಡ ಶಿವನ ವಾಸಸ್ಥಾನ ಅಂತ ವಿಶ್ವವಿಖ್ಯಾತವಾಗಿದೆ. ರುದ್ರದೇವರು ಕೂಡ ಸಾಂಶರು. ದೇವತೆಗಳಲ್ಲಿ ಸಾಂಶರು ನಿರಂಶರು ಅಂತ 2 ಭಾಗ ಇದೆ. ಸಾಂಶರು ಅಂದ್ರೆ ಅವರೊಬ್ಬರೇ ಎಲ್ಲ ನಾನಾ ಕಡೆಗಳಲ್ಲಿ ನಾನಾ ರೂಪಗಳಲ್ಲಿ ಇರ್ತಾರೆ. ನಿರಂಶರು ಅಂದ್ರೆ ಅವರಿಗೆ ಮತ್ತೆ ಮತ್ತೆ ಬೇರೆ ಬೇರೆ ರೂಪಗಳನ್ನ ಏಕಕಾಲದಲ್ಲಿ ತಗೊಳ್ಳುವಂಥ ಶಕ್ತಿ ಇರೋದಿಲ್ಲ. ಇವರು ಸಾಂಶರಾದ್ದರಿಂದ ಎಲ್ಲ ಕೈಲಾಸಗಳಲ್ಲೂ ಕೂಡ ನೆಲೆಸಿರ್ತಾರೆ. ವೈಕುಂಠ ನಿತ್ಯಲೋಕ ಆದರೆ ಕೈಲಾಸ ಅನಿತ್ಯ ಲೋಕ. ಕೈಲಾಸ ಅನ್ನೋದು ಮೋಕ್ಷಸ್ಥಾನ ಅಲ್ಲ, ವೈಕುಂಠ ಮಾತ್ರ ಮೋಕ್ಷಸ್ಥಾನ ಅಂತ. ಇನ್ನು ಸೋಮ ಸೂರ್ಯ ಅನಲ ವಿಲೋಚನ ಅಂತ ಹೇಳಿದ್ದಾರೆ. ಸೋಮ ಸೂರ್ಯ ಅನಲ ವಿಲೋಚನ ಅಂದ್ರೆ ಈ ಬೆಳಕಿನ ಸಂಕೇತರಾದಂತಹ ಸೂರ್ಯದೇವರು, ಚಂದ್ರದೇವರು ಹಾಗೂ ಅಗ್ನಿದೇವರು ಮೂವರು ಕೂಡ ಶಿವನ ಬಲಗಣ್ಣು, ಎಡಗಣ್ಣು ಮತ್ತು ಹಣೆಯಲ್ಲಿನ ಕಣ್ಣುಗಳಲ್ಲಿ ನೆಲೆಸಿದ್ದಾರೆ. ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ ಮತ್ತು ಹಣೆಯಲ್ಲಿ ಅಗ್ನಿ ನೆಲೆಸಿದ್ದಾರೆ. ಇಂತಹ ವಿಶಿಷ್ಟವಾದ ಲೋಚನಗಳನ್ನು ಉಳ್ಳವರಾದ ಶಿವ ಅತ್ಯಂತ ಮಂಗಳ ಸ್ವರೂಪಿ. ಅದಕ್ಕೆ ಅವನನ್ನ ವಿರೂಪಾಕ್ಷ ಅಂತ ಕರೆದಿದ್ದಾರೆ. ವಿರೂಪಾಕ್ಷ ಅಂತಂದ್ರೆ ಭಯಂಕರವಾದ ಕಣ್ಣುಳ್ಳವನು ಅಂತ ಅರ್ಥ ಅಲ್ಲ, ವಿಶೇಷವಾದಂತಹ ಕಣ್ಣುಗಳು, ಲೋಚನವನ್ನ ಉಳ್ಳವನು. ಅಂದ್ರೆ ವಿಷ್ಣುವನ್ನ ತನ್ನ ಲೋಚನಗಳಲ್ಲೇ ವಿಶೇಷವಾಗಿ ಆರಾಧಿಸುವ ದೇವತೆ ಶಿವ ಅನ್ನೋ ಅರ್ಥದಲ್ಲೂ ಕೂಡ ಅವರಿಗೆ ವಿರೂಪಾಕ್ಷ ಅಂತ ಹೆಸರಿದೆ. ಇನ್ನು ಕಾಮಿತಪ್ರದ ಅಂದ್ರೆ ದೇವತೆಗಳೆಲ್ಲ ಕಾಮಿತಪ್ರದರು ಅಂದ್ರೆ ಅಭೀಷ್ಟಗಳನ್ನ ನೆರವೇರಿಸುವವರು, ನಮ್ಮ ಆಸೆಗಳನ್ನ ಈಡೇರಿಸುವವರು. ಶಿವ ಅತ್ಯಂತ ಶೀಘ್ರಗಾಮಿತ ಪ್ರದ ಅಂತ. ಅಂದ್ರೆ ಎಲ್ಲಾ ದೇವತೆಗಳಿಗಿಂತಲೂ ಕೂಡ ಶಿವನನ್ನ ಒಲಿಸೋದು ಬಹಳ ಸುಲಭ. ಬಹಳ ಸುಲಭ ಅಂದ್ರೆ ನಾವು ಅಂದುಕೊಂಡಷ್ಟೇ ಸುಲಭ ಅಲ್ಲ ಅದು. ಆದರೆ ರಾಕ್ಷಸರು ಯಾವಾಗಲೂ ಕೂಡ ಶಿವನನ್ನ ಆರಾಧನೆ ಮಾಡಿ ವರಗಳನ್ನು ಪಡ್ಕೊಂಡದ್ದು ಬಹಳವಾಗಿ ಪುರಾಣಗಳಲ್ಲಿ ನಾವು ನೋಡ್ತೇವೆ. ಯಾಕೆ ಅಂದ್ರೆ ಶೀಘ್ರವಾಗಿ ಅವರು ವರವನ್ನು ಕೊಟ್ಟು ಬಿಡ್ತಾರೆ, ಪ್ರಸನ್ನರಾಗಿ ಬಿಡ್ತಾರೆ. ಅದಕ್ಕೆ ಅವರಿಗೆ ಭೋಲಾನಾಥ ಅಂತಲೂ ಕೂಡ ಕರೀತಾರೆ. ಆಶುತೋಷ ಅಂತಲೂ ಅವರಿಗೆ ಹೆಸರುಂಟು. ಆಶುತೋಷ ಅಂದ್ರೆ ಬಹಳ ಬೇಗ ಪ್ರಸನ್ನರಾಗಿ ವರವನ್ನು ಕೊಡ್ತಕ್ಕಂಥವರು ಅಂತ ಹೇಳಿ. ಭಗವಾನ್ ಆಶುತೋಷ ಉಮಾಪತಿ
ಅಂತ ಶಾಸ್ತ್ರಗಳಲ್ಲಿ ಇವರನ್ನ ಹೇಳ್ತಾರೆ. ದೈತ್ಯ ದಾನವರು ಅದಕ್ಕೋಸ್ಕರನೇ ಶಿವನನ್ನ ಆರಾಧನೆ ಮಾಡಿ ಅನೇಕ ಪ್ರಸಂಗಗಳಲ್ಲಿ ಅವರು ವರಗಳನ್ನು ಪಡ್ಕೊಂಡದ್ದು ಉಂಟು. ಆದರೆ ಆ ವರಗಳು ಅನಿತ್ಯವಾದವುಗಳು. ವಿಷ್ಣು ಕೊಡುವಂಥ ವರ ಶಾಶ್ವತವಾದದ್ದು, ಆದರೆ ಶಿವದೇವರು ಕೊಡುವಂಥ ವರಗಳು ಅವರ ನಾಶಕ್ಕೆ ಕಾರಣವಾಗುವಂಥದ್ದು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಕರುಣಿಸೆನಗೆ ಸದಾ ಸುಮಂಗಳವ ಅದನ್ನು ಹೇಳುತ್ತಾರೆ. ಕರುಣಿಸು ಯಮಗೆ ಸದಾ ಸುಮಂಗಳವ. ಅಮಂಗಲ ದೇವತೆಯಂತೆ ತೋರುವ ಇಂತಹ ಶಿವನನ್ನ ಸುಮಂಗಲವನ ಕರುಣಿಸು ಅಂತ ಪ್ರಾರ್ಥನೆ ಮಾಡೋದರಿಂದ ಗಂಗಾಧರನಾದ ಶಿವ ಸುಮಂಗಲ ದೇವತೆಯೇ ಹೊರತು ಅಮಂಗಲ ಅಲ್ಲ ಅನ್ನೋದು ನಮಗೆ ಇದಾಗ್ತದೆ. ಯಾಕೆ ಅಂದರೆ ಯಾರು ಆ ಪರಮಾತ್ಮನ ಮಂಗಲಮಯವಾದಂತಹ ಅವನ ಆ ಪಾದೋದಕವನ್ನ ಬ್ರಹ್ಮದೇವರು ತಗೊಂಡ್ರು, ಬ್ರಹ್ಮಲೋಕಕ್ಕೆ ಬಂತು. ಇದನ್ನ ವಿಷ್ಣು ಪಾದವನ್ನ ಪೂಜೆ ಮಾಡಿದ್ರು ಆ ಗಂಗೆಯಿಂದ. ಅಲ್ಲಿಂದ ಶಿವಲೋಕಕ್ಕೆ ಬಂದ್ಲು. ಅಲ್ಲಿ ಶಿವ ತನ್ನ ಇದರಲ್ಲಿ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ. ಆದ್ದರಿಂದ ಇಲ್ಲಿ ಶಿವ ಆ ಪರಮಾತ್ಮನ ವಿಷ್ಣುವಿನ ಪಾದೋದಕವನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದರಿಂದ ಅವನು ಮಂಗಳ ಸ್ವರೂಪ. ಶಿವ ಅಂದ್ರೆ ಮಂಗಳ ಅಂತಲೇ ಅರ್ಥ. ಅದಕ್ಕೆ ಸಾಧನವಾಗುವ ಜ್ಞಾನವನ್ನ ನೀಡುವ ದೇವತೆ ಆದ್ದರಿಂದ ಈ ಶಿವನನ್ನ ಅತ್ಯಂತ ಇದು ಗಂಗಾಧರ ಮತ್ತು ಮಂಗಲ ಸ್ವರೂಪ ಅಂತ ಹೇಳಿ ಇದು ಮಾಡ್ತಾರೆ. ಮತ್ತೆ ವಿಷ್ಣು ಭಕ್ತಿ ವಿದ್ಯೆ, ಅದೇ ವಿದ್ಯೆ ಅಂದ್ರೆ ವಿಷ್ಣು ಭಕ್ತಿನೇ. ಆ ವಿದ್ಯೆಯನ್ನ ನಾವು ಪಡೀಬೇಕಾದ್ರೆ, ವಿಷ್ಣು ಭಕ್ತಿಯನ್ನ ಪಡೀಬೇಕಾದ್ರೆ ಶಿವನ ಅನುಗ್ರಹ ಬೇಕು. ಆದ್ದರಿಂದ ಹೇಳ್ತಾರೆ ವಿದ್ಯಾ ಕಾಮಸ್ತು ಗಿರೀಶಂ ಅಂತ ಹೇಳಿ ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ. ನನಗೆ ಉತ್ತಮವಾದ ನಿರ್ಮಲವಾದ ತತ್ವಜ್ಞಾನ ಸಿಕ್ಕಬೇಕು, ಪ್ರಾಪ್ತವಾಗಬೇಕು ಅಂತಾದರೆ ನಾವು ರುದ್ರದೇವರನ್ನ ಪ್ರಾರ್ಥನೆ ಮಾಡಬೇಕು, ಶಿವನನ್ನ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ವಿಷ್ಣು ಭಕ್ತಿಯನ್ನ ಕೊಡು ಶಂಭೋ ಅಂತ ಹೇಳಿ ಕೇಳೋದು. ಸದಾ ಸುಮಂಗಳವ ಅಂತ ಈ ಶಬ್ದ ನಮಗೇನು ಹೇಳ್ತದೆ, ಸದಾ ಕಾಲ ನನಗೆ ಉತ್ತಮ ಜ್ಞಾನವನ್ನು ಕೊಡಿರಿ ಅಂತ ಹೇಳಿ ಪ್ರಾರ್ಥನೆ ಇದೆ. ಶಿವ ಅಸುರರಿಗೆ ನೀಡಿದ ವರಗಳೆಲ್ಲ ಅಮಂಗಲಕ್ಕೆ ಕಾರಣವಾಯಿತು. ಯಾರ್ಯಾರು ವರ ಕೊಟ್ಟಿದ್ದಾರೋ ಯಾರು ಉದ್ಧಾರ ಆಗಿಲ್ಲ ಅವರು. ಯಾಕೆ ಅಂದ್ರೆ ಆ ವರಗಳಲ್ಲಿ ಅವರು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಕೊಂಡಿಲ್ಲ ಅವರು. ಹಾಗಾಗಿ ರುದ್ರದೇವರು ನಿಮ್ಮ ಹಣೆ ಬರಹ ಅಂತ ವರಗಳನ್ನು ಕೊಟ್ಟದ್ದುಂಟು. ಆದರೆ ಅವರೆಲ್ಲ ನಾಶವಾಗಿದ್ದಾರೆ, ಅಮಂಗಲಕ್ಕೆ ಕಾರಣವಾದ್ದರಿಂದ ಅಂತಹ ವರಗಳನ್ನ ನಾವು ಕೇಳ್ತಾ ಇಲ್ಲ. ಸದಾ ಸುಮಂಗಳವ, ಒಳ್ಳೆಯ ಜ್ಞಾನವನ್ನು ಕೊಟ್ಟು ವಿಷ್ಣು ಭಕ್ತಿ ನಮ್ಮಲ್ಲಿ ಉದ್ರೇಕಗೊಳ್ಳುವಂತೆ ಮಾಡಿ ವಿಷ್ಣುವಿನ ಪ್ರಸಾದಕ್ಕೆ ನಾವು ಅರ್ಹರಾಗುವಂತೆ ಮಾಡು ಅಂತ ಹೇಳಿ ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ 9ನೇ ಪದ್ಯ ಈ ನಿಮ್ಮ ಪುಸ್ತಕದಲ್ಲಿ ಕೃತಿವಾಸನೆ ಅದಿದೆ. ನಾವು 10ನೇ ಪದ್ಯ ನೋಡಿದ್ವಿ, ಇದರೆಲ್ಲ ಹಾಗಿದೆ, ತೊಂದರೆ ಇಲ್ಲ. ಇಲ್ಲಿ 9ನೇ ಪದ್ಯ ಈಗ ನೀವು ನೋಡ್ಕೋಬಹುದು. ಅದರಲ್ಲಿ ರುದ್ರದೇವರ ವರ್ಣನೆ ಹೇಳ್ತಾರೆ. ಕೃತ್ಯವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಾರ್ಥಗಳ ಓದಿ ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ನಾನಿಲ್ಲಿ ಸ್ವಲ್ಪ ಅಕ್ಷರಗಳನ್ನು ಬಿಡಿಸಿ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಅದು ಒಟ್ಟಿಗೆ ಹೇಳುವಾಗ ನೀವು ಹೇಳ್ಕೊಂಡು ಹೋಗ್ಬೋದು, ಆದರೆ ಪದಗಳ ಅರ್ಥ ನೀವು ತಿಳ್ಕೋಬೇಕಾದ್ರೆ ಬಿಡಿಸಿ ಪದಗಳನ್ನ ಛೇದ ಮಾಡಬೇಕು. ಅದಕ್ಕೆ ಕೃತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಾರ್ಥಗಳ ಓದಿ ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಒಂದು ಪೆನ್ಸಿಲ್ ಇಟ್ಕೊಂಡು ನೀವು ಆ ಅಕ್ಷರಗಳು ಎಲ್ಲಿ ಛೇದ ಆಗಿದೆ ಅಲ್ಲಿ ಏನು ಅಕ್ಷರ ಬರಬೇಕು ಅನ್ನೋದನ್ನು ನೀವು ನೋಡ್ಕೊಂಡ್ಬಿಟ್ರೆ ಸುಲಭ ಆಗ್ತದೆ. ನೋಡಿ, ಕೃತಿವಾಸನೆ ಅಂದ್ರೆ ಚರ್ಮದ ಉಡುಗೆಯ ಶಿವನೇ ಕೃತಿವಾಸ. ಹಿಂದೆ ನೀನು ಮುಖ್ಯ ಪ್ರಾಣನಲ್ಲಿ ಶಿಷ್ಯತ್ವವನ್ನ ಮಾಡಿದ್ದಿ. 40 ಕಲ್ಪಗಳ ಕಾಲ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಿ. ವಾಯುದೇವರಲ್ಲಿ ಮುಖ್ಯ ಪ್ರಾಣನಲ್ಲಿ
ರುದ್ರದೇವರು 40 ಕಲ್ಪಗಳ ಕಾಲ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ಮಹಾದೇವ ಸಮುದ್ರದಲ್ಲಿ 10 ಕಲ್ಪಗಳ ಕಾಲ ತಪಸ್ಸನ್ನು ಮಾಡಿದ್ದೀರಿ. ಆಮೇಲೆ ಇನ್ನು 10 ಕಲ್ಪಗಳ ಅವಧಿಯಲ್ಲಿ ನೀನು ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿದ್ದಿ. ದೇವತೆಗಳೊಳಗೆ ಉತ್ತಮ ನೆನೆಸಿದ್ದಿ. ದೇವತೆಗಳಲ್ಲೆಲ್ಲ ಉತ್ತಮರು ಯಾರು ಅಂದರೆ ರುದ್ರದೇವರು. ದೇವತೆಗಳಿಗೆಲ್ಲ ರಾಜ ಯಾರು ಅಂದರೆ ಇಂದ್ರ. ಅವರಿಗೂ ಉತ್ತಮರಾದವರು ರುದ್ರದೇವರು. ಹಾಗಾಗಿ ದೇವತೆಗಳಿಗೆ ಉತ್ತಮ ನೆನೆಸಿ ವಿಷ್ಣುವಿನ ಶಯನವಾದ ಶೇಷನ ಪದವಿಯನ್ನು ಹೊಂದಿದೆ ಅಂತ. ಶೇಷ ಪದವಿಗೆ ಬರಬೇಕು. ರುದ್ರದೇವರು ಶೇಷನಿಗಿಂತ ಕಡಿಮೆ. ಅವರು ತಪಸ್ಸು ಮಾಡಿ ಆನಂತರದಲ್ಲಿ ಶೇಷ ಪದವಿಗೆ ಬಂದಿದ್ದಾರೆ ಅಂತ ಹೇಳಿ. ಈ ಪದ್ಯದಲ್ಲಿ ರುದ್ರದೇವರ ಸ್ತೋತ್ರ ಹೇಗಿದೆ ಅಂದರೆ, ಅವರು ಈಗಿರುವುದು ರುದ್ರ ಪದವಿಯಲ್ಲಾದರೂ ಕೂಡ ಮುಂದೆ ನಿಶ್ಚಿತವಾಗಿ ಶೇಷ ಪದವಿಯನ್ನು ಪಡೆಯುತ್ತಾರೆ. ಅದರಿಂದ ವಿಷ್ಣುವಿನ ಶಯನ ಪರ್ಯಂಕ ಪದ ವೈದಿದೆಯೋ ಅಂತ ಹೇಳ್ತಾರೆ. ವಿಷ್ಣುವಿನ ಶಯನ, ಶೇಷ ಶಯನ ಅಂತ ಪರಮಾತ್ಮನಿಗೆ ಹೆಸರು. ಹಾಗಾಗಿ ಶೇಷ ಪದವಿಗೆ ಬರಬೇಕಾದ್ರೆ ರುದ್ರದೇವರು 40 ಕಲ್ಪಗಳ ಕಾಲ ಶಾಸ್ತ್ರಾಧ್ಯಯನವನ್ನು ಮುಖ್ಯ ಪ್ರಾಣದೇವರಲ್ಲಿ ಮಾಡಿ, ಇನ್ನು 10 ಕಲ್ಪಗಳ ಕಾಲ ಸಮುದ್ರದಲ್ಲಿ ಮುಳುಗಿ ತಪಸ್ಸನ್ನು ಮಾಡಿ ಶೇಷ ಪದವಿಯನ್ನು ಪಡೆಯೋದಕ್ಕೆ ಅರ್ಹರಾಗ್ತಾರೆ. ಹೇಗೆ ಬ್ರಹ್ಮದೇವರು 100 ಕಲ್ಪಗಳ ಆ ಒಂದು ಇದರಿಂದ ತಾವು ಬ್ರಹ್ಮ ಪದವಿಗೆ ಬಂದರು, ವಾಯುದೇವರು ಈಗ 99 ಕಲ್ಪಗಳನ್ನು ತಪಸ್ಸಿನಲ್ಲಿ ಕಳೆದಿದ್ದಾರೆ ಅವರು. ಇನ್ನು ಮುಂದೆ ಅವರು ಬ್ರಹ್ಮರಾಗ್ತಾರೆ, ಬ್ರಹ್ಮ ಪದವಿಗೆ ಬರ್ತಾರೆ. ಹೇಗೆ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೋ ಅದೇ ರೀತಿಯಲ್ಲಿ ರುದ್ರದೇವರು ತಮ್ಮ ತಪಸ್ಸಿನಿಂದ ಶೇಷ ಪದವಿಯನ್ನು ಹೊಂದುತ್ತಾರೆ, ಪರಮಾತ್ಮನ ಹಾಸಿಗೆಯಾಗ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಶೇಷರುದ್ರರು ಸಮರೇ. ಆದ್ದರಿಂದ ಇದು ಹಿಂದೆ ರುದ್ರರಾಗಿದ್ದ ಶೇಷದೇವರ ಸ್ತೋತ್ರ ಅಂತಲೇ ಭಾವಿಸಬಹುದು. ಇನ್ನು ರುದ್ರದೇವರು ಶೇಷದೇವರು ಒಂದೇ ಕಕ್ಷೆಯಲ್ಲಿ ಬರುವಂಥವರು, ಬ್ರಹ್ಮವಾಯುಗಳೇ ಇದ್ದ ಹಾಗೆ. ಈಗಿನ ರುದ್ರದೇವರು ಮುಂದೆ ಶೇಷ ಆಗ್ತಾರೆ, ಈಗಿನ ಶೇಷದೇವರು ಹಿಂದೆ ರುದ್ರರಾಗಿದ್ದರು. ರುದ್ರದೇವರು ವಿಶೇಷವಾಗಿ ಮನೋದೇವತೆ ಆಗಿರುವಂತೆ ಶೇಷದೇವರು ವ್ಯಾಖ್ಯಾನ ದೇವತೆ ಆಗಿದ್ದಾರೆ. ಶಾಸ್ತ್ರಗಳನ್ನು ದೇವತೆಗಳಿಗೆ ಉಪದೇಶ ಮಾಡುವವರಾಗಿದ್ದಾರೆ. ಭಾಗವತ ಹೇಗೆ ಬಂತು? ಆಗತಿ ಅಂತ ಕರೀತಾರೆ. ಭಾಗವತ ಆಗತಿ ಅಂತ ಹೇಳಿ ಭಾಗವತದ ಪ್ರಾರಂಭದಲ್ಲಿ ಶೇಷದೇವರು ಸಾಂಖ್ಯಾಯನರಿಗೆ ತಾವು ಭಾಗವತವನ್ನು ಉಪದೇಶ ಮಾಡಿದರು ಅಂತ ಬರ್ತದೆ. ಹಾಗೆ ರುದ್ರದೇವರು ಇಲ್ಲಿ ವಿಶೇಷವಾಗಿ ಮನೋದೇವತೆ ಆಗಿರುವಂತೆ ಶೇಷದೇವರು ವ್ಯಾಖ್ಯಾನ ಉಪನ್ಯಾಸಗಳನ್ನು ಮಾಡಿ ದೇವತೆಗಳಿಗೆ ಜ್ಞಾನವನ್ನು ಕೊಡ್ತಾರೆ ಅಂತ. ಆದ್ದರಿಂದ ಇವರಿಬ್ಬರ ಒಂದು ಸ್ತೋತ್ರ ಒಂದೇ ಆಗಿರ್ತದೆ ಅಂತ ಹೇಳಿ ಇಲ್ಲಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಅನ್ನೋ ಪದಕ್ಕೆ ಇಲ್ಲಿ 12 ಸ್ತೋತ್ರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂದರೆ, ತತ್ಪಾದ ಪಂಕಜ ಸನತಾಮ ವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ಸುರೈರ್ದುರಾಪಾಂ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ 7ನೇ ಶ್ಲೋಕ ಅದು ಮಧ್ವಾಚಾರ್ಯರು ಮಾಡಿರುವಂಥ 12 ಸ್ತೋತ್ರದಲ್ಲಿ. ಇಲ್ಲಿ ಆದಿತ್ಯರು ಅಂದರೆ ದೇವತೆಗಳು ಅಂತ ಅರ್ಥ. ಅದಿತಿ ದೇವಿಯ ಮಕ್ಕಳಾದ್ದರಿಂದ ದೇವತೆಗಳೆಲ್ಲ ಅದಿತಿ ದೇವಿಯ ಮಕ್ಕಳೇ, ಅದಕ್ಕೆ ಅವರಿಗೆ ಆದಿತ್ಯರು ಅಂತ ಹೆಸರು. ವಿಶೇಷವಾಗಿ ಸೂರ್ಯ ಅಂತ ನಾವು ಹೇಳ್ತೇವೆ, ಸೂರ್ಯರು ಅಂತಲ್ಲ. ಆದಿತ್ಯ ರುದ್ರರ ಸಂಖ್ಯೆ 11, 12 ಆದಿತ್ಯರು, 12 ಜನ ಆದಿತ್ಯರು ಅಂದರೆ ಸೂರ್ಯದೇವರು ಅದು. ಇನ್ನು ರುದ್ರರು 11 ರುದ್ರರು ಅಂತ ಹೇಳ್ತಾರೆ. ಅವರು ಇದನ್ನು ಇದು ಮಾಡಿ ಇಲ್ಲಿ 11ನೇ ಪದ್ಯ, 10 ಮತ್ತು 11ನೇ ಪದ್ಯ ರುದ್ರದೇವರ ಸ್ತೋತ್ರ. ರುದ್ರದೇವರು 11 ರುದ್ರರಲ್ಲಿ ಬಹಳ ಮುಖ್ಯರಾದವರು. ಅದನ್ನೇ ಪರಮಾತ್ಮ ಹೇಳ್ತಾನೆ ಇಲ್ಲಿ. ರುದ್ರದೇವರು ನಾನು ಇದರಲ್ಲಿ 11 ರುದ್ರರಲ್ಲಿ ನಾನು ರುದ್ರನಾಗಿದ್ದೇನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗೆ ಇಲ್ಲಿ 11ನೇ ಪದ್ಯ ರುದ್ರದೇವರ ಪದ್ಯವೇ ಬಂದಿದೆ ಅಂತ ಇಲ್ಲಿ ಜ್ಞಾನಿಗಳು ಹೇಳ್ತಾರೆ. ರುದ್ರದೇವರೇ ಮುಂದೆ ಶೇಷ ಪದವಿಗೆ ಬರುವುದು ಪ್ರಮಿತವಾಗಿರುವಂಥ ಪ್ರಸಿದ್ಧವಾದ ವಿಚಾರ. ಅದನ್ನು
ಅಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಈಗ ನಾವು ರುದ್ರದೇವರ 2 ಪದ್ಯಗಳಲ್ಲಿ ಅವರ ಸ್ತೋತ್ರವನ್ನು ಕೇಳಿದ್ದಾಯ್ತು. ಈಗ 9ನೇ ಪದ್ಯ ಆಯಿತು, 10ನೇ ಪದ್ಯ ಆಗಿತ್ತು. ಇವಾಗ 12ನೇ ಪದ್ಯಕ್ಕೆ ನಾವು ಹೋಗೋಣ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಅಭಿನಮಿಪೆ, ಋಷಿಗಳಿಗೆ ಏಕಚಿತ್ತದಿ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ, ಆ ಕಮಲನಾಭ ಆದಿ ಯತಿಗಳ ಆನೀಕಕ ನಮಿಸುವೆನು, ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ ಹೇಳ್ತಾರೆ. 12ನೇ ಪದ್ಯದಲ್ಲಿ ಸಮಸ್ತ ದೇವತಾ ಗುರು ನಮನ ಅಂದ್ರೆ ಎಲ್ಲ ದೇವತೆಗಳು ಗುರುಗಳಿಗೆ ಇದನ್ನ ವಂದನೆಯನ್ನ ಮತ್ತೆ ನಮಸ್ಕಾರವನ್ನು ಮಾಡ್ತಾರೆ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರು ಅಂದ್ರೆ ದೇವತೆಗಳು. ಪಾಕಶಾಸನ ಅಂದ್ರೆ ಇಂದ್ರದೇವ. ಪಾಕಶಾಸನದಿಂದ ಮೊದಲು ಮಾಡಿಕೊಂಡು ಸಕಲ ದಿವೌಕಸರಿಗೆ ಎಲ್ಲ ದೇವತೆಗಳಿಗೂ ಕೂಡ ಅಭಿನಮಿಪೆ. ಜಗನ್ನಾಥ ದಾಸಾರ್ಯರು ಹೇಳ್ತಾರೆ, ಅವರಿಗೆಲ್ಲರಿಗೂ ನಮಸ್ಕಾರ. ಇಂದ್ರದೇವರಿಂದ ಹಿಡಿದು ಇನ್ನು ಕೆಳಗಡೆ ಎಲ್ಲ ದೇವತೆಗಳು ಏನೇನಿದ್ದಾರೆ ಅವರಿಗೆಲ್ಲ ಅಗ್ನಿದೇವರವರೆಗೂ ಅವರಿಗೆಲ್ಲ ನಮಸ್ಕಾರ. ಋಷಿಗಳಿಗೆ ಆನಂತರದಲ್ಲಿ ಋಷಿಗಳು ತಾರತಮ್ಯದಲ್ಲಿ ಆಮೇಲೆ ಋಷಿಗಳು ಬರ್ತಾರೆ. ಋಷಿಗಳಿಗೆ ಏಕಚಿತ್ತದಿ ಒಂದೇ ಮನಸ್ಸಿನಲ್ಲಿ ಅವರಿಗೆ. ಪಿತೃದೇವತೆಗಳು ಆಮೇಲೆ ಬರೋದು ಪಿತೃಗಣ, ಋಷಿಗಣ, ಪಿತೃಗಣ, ದೇವಗಣ, ಋಷಿಗಣ, ಪಿತೃಗಣ. ನೋಡಿ ಇದು ಹೇಗೆ ಬರ್ತದೆ. ಆಮೇಲೆ ಗಂಧರ್ವರಿಗೆ, ಕ್ಷಿತಿಪರಿಗೆ ಚಕ್ರವರ್ತಿಗಳು. ಕ್ಷಿತಿ ಅಂದರೆ ಭೂಮಿಯನ್ನು ಪಾಲನೆ ಮಾಡ್ತಕ್ಕಂಥ ಚಕ್ರವರ್ತಿಗಳು. ಆಮೇಲೆ ಆ ಕಮಲನಾಭಾದಿ ಯತಿಗಳ ನೀಕಕ ನಮಿಸುವೆನು. ಯತಿಗಳ ಆನೀಕಕ್ಕೆ, ಯತಿಗಳ ಅಲ್ಲಿ ಬರಬೇಕು. ಆನೀಕಕ ನಮಿಸುವೆನು, ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಕಮಲನಾಭಾದಿ ಯತಿಗಳು ಅಂತಂದ್ರೆ ಪದ್ಮನಾಭ ತೀರ್ಥರೇ ಮುಂತಾದಂತಹ ಎಲ್ಲ ಯತಿಗಳು. ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರಿಯಂ ಸುಧೀಂದ್ರಂಚ ಶ್ರೀನಿವಾಸಂ ತಪೋನಿಧಿ ಅಂತ ಹೇಳಿ ನಾವೇನು ಆ ನವಬೃಂದಾವನದಲ್ಲಿ ಸ್ತೋತ್ರ ಮಾಡ್ತೇವೆ. ಆ ಎಲ್ಲ ಯತಿಗಳು ಕೂಡ ಟೀಕಾಚಾರ್ಯರು ಎಲ್ಲ ಬರ್ತಾರೆ. ಅದ್ರ ಕಮಲನಾಭ ಅಂದ್ರೆ ಪದ್ಮನಾಭ, ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರವರು. ಮೊಟ್ಟ ಮೊದಲನೆಯ ಶಿಷ್ಯರು ಯಾರು ಅಂದ್ರೆ ಪದ್ಮನಾಭ ತೀರ್ಥರು. ಆ ಕಮಲನಾಭ ಅಂತಲೂ ಅವರಿಗೆ ಹೆಸರು, ಪದ್ಮನಾಭ ಕಮಲನಾಭ ಅಂತ ಹೇಳಿ. ಆ ಯತಿಗಳ ಅಂದ್ರೆ ಎಲ್ಲ ಯತಿ ಶ್ರೇಷ್ಠರು ಏನಿದ್ದಾರೆ ಅವರಿಗೆ ಆನೀಕ ಅಂದ್ರೆ ಗುಂಪು, ಅವರ ಸಮೂಹಕ್ಕೆ ನಮಿಸುವೆನು, ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ನೋಡಿ, ಇಂದ್ರನಿಂದ ಹಿಡಿದು ಎಲ್ಲ ದೇವತೆಗಳಿಗೆ, ಆಮೇಲೆ ಋಷಿಗಳಿಗೆ, ಆಮೇಲೆ ಪಿತೃಗಳಿಗೆ, ಗಂಧರ್ವರಿಗೆ, ಚಕ್ರವರ್ತಿಗಳಿಗೆ, ರಾಜಶ್ರೇಷ್ಠರಿಗೆ, ಆಮೇಲೆ ಪದ್ಮನಾಭ ಮೊದಲಾದಂತಹ ಅನೇಕರಾದಂತಹ ಶ್ರೀಮನ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಯತಿಗಳಿಗೆ ನಮಿಸುವೆನು, ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪನ. ಆಮೇಲೆ ದಾಸವರ್ಗ, ಹರಿದಾಸ ವರ್ಗ ಬೇರೆ ಇದೆ. ಇವರು ಇದನ್ನ ವ್ಯಾಸ ಪಂಥದವರು. ಈ ದಾಸ ಪಂಥದವರು ಇದ್ದಾರೆ, ಪುರಂದರದಾಸರು ಇವರುಗಳೆಲ್ಲ ಇದ್ದಾರೆ. ಆದ್ದರಿಂದ ದಾಸವರ್ಗ ಕಳತ್ರ ಅಂದ್ರೆ ಪತಿ ರಮಣ, ರಮಾಕಳತ್ರ ಅಂದ್ರೆ ಲಕ್ಷ್ಮೀಪತಿಯಾದಂತಹ ಭಗವಂತನ ದಾಸವರ್ಗಕ್ಕೆ, ಅವನ ಚರಣ ಸೇವಕರಾದಂತಹ ಭಕ್ತಿ ಪೂರ್ಣರಾದಂತಹ ದಾಸಶ್ರೇಷ್ಠರಿಗೆ, ವರ್ಗ ಅಂದ್ರೆ ಅವ್ರ ಗುಂಪು, ಅವರ ಎಲ್ಲರಿಗೂ ಕೂಡ ನಮಿಪೆ ನನವರ ನಮಸ್ಕಾರ ಮಾಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ತಾರತಮ್ಯದ ಪ್ರಕಾರವಾಗಿ ಮೊದಲು ವಿಷ್ಣುವನ್ನ ಹೇಳಿದರು, ಆಮೇಲೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದರು, ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡಿದರು, ಗರುಡ ಶೇಷ ರುದ್ರರನ್ನ ಸ್ತೋತ್ರ ಮಾಡಿದರು. ಆ ನಂತರದಲ್ಲಿ ಈಗ ಇಂದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ, ಆಮೇಲೆ ಋಷಿಗಳಿಗೆ, ಪಿತೃಗಳಿಗೆ ಎಲ್ಲರ ಅನುಗ್ರಹ ನಮಗೆ ಬೇಕು. ಪರಮಾತ್ಮನ ಅನುಗ್ರಹ ನಮಗೆ ಬೇಕು ಅಂತಂದ್ರೆ ನಾವೇನೋ ಹೋಗಿ ದೇವರ ಮುಂದೆ ನಿಂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೇವೆ ಅಲ್ಲ ಅಂತಾರೆ. ತತ್ವಜ್ಞಾನ ಸರಿಯಾಗಿ ಜ್ಞಾನವೇ ಸರಿಯಾದಂಥ ರೀತಿಯಲ್ಲಿ ನಮಗೆ ಮುಂದುವರಿದು ಪರಮಾತ್ಮನ ಆ ಒಂದು ಅಪರೋಕ್ಷ ಆಗಬೇಕು ಅಂತಾದರೆ ಇವರೆಲ್ಲರ ಅನುಗ್ರಹ ನಮಗೆ ಬೇಕು. ಅದಕ್ಕಾಗಿ ಆ ಪದ್ಮನಾಭ
ತೀರ್ಥರ ಆ ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿಗಳಿಗೆ, ಆಮೇಲೆ ಹರಿದಾಸ ವರ್ಗಕ್ಕೆ ಎಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ, ಇಂದ್ರನೇ ಮೊದಲಾದ ಸಕಲ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಗಂಧರ್ವರಿಗೆ, ಚಕ್ರವರ್ತಿಗಳಿಗೆ ಒಂದೇ ಮನಸ್ಸಿನಿಂದ ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ. ಇವರು ಜಗನ್ನಾಥ ದಾಸರಾಯರು ಹೇಳೋದು. ಆ ಪದ್ಮನಾಭ ತೀರ್ಥರು ಮೊದಲಾದ ಯತಿಗಳ ಗುಂಪಿಗೂ ನಾನು ನಮಸ್ಕಾರ ಮಾಡ್ತೇನೆ. ಲಕ್ಷ್ಮೀಪತಿಯಾದ ಶ್ರೀಹರಿಯ ದಾಸವರ್ಗಕ್ಕೆ ತಪ್ಪದೆ ಸದಾ ನಮಸ್ಕಾರ ಮಾಡುತ್ತೇನೆ. ಇಂದ್ರಾದಿ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಚಕ್ರವರ್ತಿಗಳು, ಇವರು ತಾರತಮ್ಯ ಹೀಗೆ ನಾವು ತಿಳ್ಕೊಂಡ್ಬಿಡ್ಬೇಕು. ಅದು ನಮಗೆ ಸ್ವಾಭಾವಿಕವಾಗಿ ಬಂದು ಬಿಡಬೇಕು. ಅದು ಹರಿದಾಸರು ಈ ಪದ್ಯದಲ್ಲಿ ವಂದನೆಗೆ ಪಾತ್ರರಾಗಿದ್ದಾರೆ. ಹರಿ ನಮಸ್ಕಾರದಂತೆ ತಾರತಮ್ಯ ಕ್ರಮದಲ್ಲಿ ಇತರ ಸಕಲ ದೇವತೆಗಳ ನಮಸ್ಕಾರವೂ ಕೂಡ ವಿಹಿತವೇ, ಮಾಡಲೇಬೇಕು. ಅದರಂತೆ ಗುರು ನಮಸ್ಕಾರವೂ ಮುಖ್ಯನೇ. ಅದರೊಂದಿಗೆ ಸೋತ್ತಮರು ಅಂದರೆ ನಮಗಿಂತ ಉತ್ತಮರು ಯಾರ್ಯಾರಿದ್ದಾರೆ, ನಮಗಿಂತ ಜ್ಞಾನಿಗಳು ಯಾರ್ಯಾರಿದ್ದಾರೆ ಅವರಿಗೆ ಸ್ವ ಉತ್ತಮ, ನಮಗಿಂತಲೂ ಉತ್ತಮರು ಸೋತ್ತಮರೆಲ್ಲ ಗುರುಗಳೇ. ಆದ್ದರಿಂದ ಅವರೆಲ್ಲರನ್ನು ನಮಸ್ಕರಿಸಲೇಬೇಕು ಅನ್ನೋ ಒಂದು ಶಾಸ್ತ್ರವಿಧಿಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವರೆಲ್ಲರಿಗೂ ಕೂಡ ನಮಸ್ಕಾರ ಔಚಿತ್ಯಪೂರ್ಣವಾದದ್ದು ಅನ್ನೋದನ್ನ ಈ ನಾಂದಿ ಪದ್ಯದಲ್ಲಿ ಅವರು ಮಾಡಿದ್ದಾರೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇನ್ನು ಇಲ್ಲಿ ಸಮುದ್ರ ಮಂಥನದ ಅನಂತರ ನಡೆದ ದೇವಾಸುರ ಯುದ್ಧ, ಸಮುದ್ರ ಮಂಥನದ ಕೊನೆಯಲ್ಲಿ ಏನಾಯ್ತು, ಅಮೃತವನ್ನ ಮೋಹಿನಿ ರೂಪದಲ್ಲಿ ಪರಮಾತ್ಮ ದೇವತೆಗಳಿಗೆ ಕೊಟ್ಟ. ಆಮೇಲೆ ಆ ದೈತ್ಯರಿಗೆಲ್ಲ ಸಿಟ್ಟು ಬಂತು, ಬೇಕಾದಷ್ಟು ದೊಡ್ಡ ಗಲಾಟೆ ಆಯಿತು, ದೊಡ್ಡ ಯುದ್ಧವೇ ಆಯಿತು. ಆ ಸಂಗ್ರಾಮದಲ್ಲಿ ಪಾಕ ಅನ್ನೋ ಅಸುರ, ಪಾಕಶಾಸನ ಮುಖ್ಯ ಅಂತ ಇಲ್ಲಿ ಹೇಳಿದ್ದಾರಲ್ಲ, ಪಾಕ ಅನ್ನುವಂಥ ಒಬ್ಬ ದೊಡ್ಡ ಅಸುರ, ಬಲ ಅನ್ನೋನು ಅವನ ಜೊತೆಯಲ್ಲಿ, ಇವರಿಬ್ಬರೂ ಕೂಡ ಕೂಡಿಕೊಂಡು ಇಂದ್ರನ ಮೇಲೆ ಆಕ್ರಮಣ ಮಾಡ್ತಾರೆ. ಬಹಳ ಭಯಂಕರವಾದ ಯುದ್ಧ ಆಗ್ತದೆ. ಇಂದ್ರ ಅವರಿಬ್ಬರ ತಲೆಗಳನ್ನ ಒಂದೇ ಸಾರಿಗೆ ಕತ್ತರಿಸಿ ಭಾಗವತ ಪುರಾಣದಲ್ಲಿ ಪಾಕಶಾಸನ ಅಂತ ಕರೆಸಿಕೊಂಡಿದ್ದಾರೆ. ಭಗವಂತ ದೇವತೆಗಳೆಲ್ಲ ಅವನಿಗೆ ಜಯವನ್ನ ಹೇಳಿ ಇಂದ್ರದೇವರಿಗೆ ಪಾಕ ಶಾಸನ ಮಾಡಿದವನು ಅಂದರೆ ಶಿಕ್ಷೆ ಮಾಡಿದವನು, ಬಲಾಸುರನನ್ನ ಮತ್ತು ಪಾಕನನ್ನ ಸಂಹಾರ ಮಾಡಿದವನು ಅಂತ ಹೇಳಿ. ಹೀಗೆ ಮಲಯ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ನಂತೆ ಪಾಕಾಸುರ. ಯಾಕೆಂದ್ರೆ ಅವನ ವಿಚಾರ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಈ ಹರಿಕಥಾಮೃತಸಾರದಲ್ಲಿ ಅದನ್ನು ವಿಷಯವಾಗಿ ಹೇಳ್ತಾರೆ. ಆದ್ದರಿಂದ ಲೋಕಕಂಟಕರವರು ಅಂತಹ ಅಸುರರ ಗುಂಪಿನಲ್ಲಿದ್ದ ಪಾಕ ಅನ್ನೋ ರಾಕ್ಷಸನನ್ನ ಇಂದ್ರ ತಾನು ಸಂಹಾರ ಮಾಡಿ ಪಾಕಶಾಸನ ಅನ್ನುವಂಥ ಇದನ್ನು ತಗೊಂಡ. ಇದನ್ನ ವಾಮನ ಪುರಾಣದಲ್ಲಿ ಹೇಳ್ತಾರೆ. ಇನ್ನು 13ನೇ ಪದ್ಯಕ್ಕೆ ನಾವು ಹೋಗಬಹುದು ಅಂತ ಕಾಣುತ್ತೆ. ನಿಮಗೇನಾದರೂ ಸಂಶಯ ಇದ್ರೆ, ನಾನು ಹೇಳದೆ ಬಿಟ್ಟಿದ್ರೆ ಅದನ್ನ ನೀವು ಆಮೇಲೆ ನಮ್ಮನ್ನು ಕೇಳಬಹುದು. ಇನ್ನು 13ನೇ ಪದ್ಯ, ಕೊನೆಯ ಪದ್ಯ, ಇದನ್ನು ಹೇಳ್ತಾರೆ. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ, ದಾಮೋದರರು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ, ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಪ್ರತಿದಿನವೂ ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳ್ತಾರೆ. ಇಲ್ಲಿ ಇದು ಭಾಗವತರ ಸ್ತುತಿಯ ಫಲ. ಈ ಕೊನೆಯ ಪದ್ಯ ಅದು ಫಲರೂಪವಾಗಿ ಇದೆ. ಏನು ಅಂತ, ಪರಿಮಳವು ಸುಮನದೊಳಗೆ, ಸುಮನ ಅಂದ್ರೆ ಹೂವು, ಸುಗಂಧಿತವಾದ ಹೂವಿಗೆ ಸುಮನ ಅಂತ ಕರೀತಾರೆ. ಹಾಗೆ ಹೂವಿನಂತೆ ಒಳ್ಳೆಯ ಮನಸ್ಸುಳ್ಳವರನ್ನು ಕೂಡ ಸುಮನಸರು, ದೇವತೆಗಳು, ಬ್ರಾಹ್ಮಣರು ಅಂತ ಕರೀತಾರೆ. ಪರಿಮಳವು ಸುಮನದೊಳಗೆ ಅಂದ್ರೆ ಒಳ್ಳೆಯ ಶ್ರೇಷ್ಠವಾದ ಹೂವಿನಲ್ಲಿ ಪರಿಮಳ ಅಂದ್ರೆ ಗಂಧ ಇರುವಂತೆ, ಅನಲನು ಅರಣಿಯೊಳಗೆ ಇಪ್ಪಂತೆ. ಅನಲ ಅಂದ್ರೆ ಅಗ್ನಿ, ಅಗ್ನಿಯು ಅರಣಿಯೊಳಗೆ ಇಪ್ಪಂತೆ. ಅರಣಿ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಈ ಮಂಥನ ಮಾಡಿದಾಗ ಈ ಅಶ್ವತ್ಥದ 2 ಇದನ್ನ ತಗೊಂಡು, ಕೊಂಬೆಗಳನ್ನ ತಗೊಂಡು, ಒಣಗಿದ ಕೊಂಬೆಗಳನ್ನ ಅದನ್ನ ಮಂತ್ರಪೂರ್ವಕವಾಗಿ ಮಂಥನ ಮಾಡ್ತಾರೆ. ಆಗ ಬಹಳ ಕಾಲ ಅದನ್ನು ಮಂತ್ರಪೂರ್ವಕವಾಗಿ ಮಂಥನ ಅಂದ್ರೆ ತಿಕ್ಕಿದಾಗ, ಒಂದಕ್ಕೊಂದು ತಿಕ್ಕಿದಾಗ ಅಗ್ನಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ಅರಣಿ ಅಂತ ಹೆಸರು ಆ ಕಟ್ಟಿಗೆಗೆ. ಆದ್ದರಿಂದ ಅನಲನು ಅರಣಿಯೊಳಗೆ ಇಪ್ಪಂತೆ. ಆ ಕಟ್ಟಿಗೆಯ ಗರ್ಭದಲ್ಲಿ ಅಗ್ನಿ ಇದ್ದಾನೆ, ಅರಣಿಯೊಳಗೆ ಇದ್ದಾನೆ.
ಆದರೆ ಮೇಲೆ ತೋರೋದಿಲ್ಲ ಅವನು. ಅದನ್ನೇನು ಮಾಡಬೇಕು, ಚೆನ್ನಾಗಿ ಮಂಥನ ಮಾಡಬೇಕು, ತಿಕ್ಕಬೇಕು, ಒಂದಕ್ಕೊಂದು ತಿಕ್ಕಿದರೆ ಮಾತ್ರ ಬಹಳ ಕಾಲ ಮಂತ್ರಪೂರ್ವಕವಾಗಿ. ಮೊದಲೆಲ್ಲ ಯಜ್ಞ ಮಾಡಬೇಕಾದ್ರೆ ಅನೇಕ ದಿನಗಳೇ ಹಿಡಿಸ್ತಾ ಇತ್ತು. ಅದನ್ನು ತಿಕ್ಕಿ 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 4-6 ಗಂಟೆಗಳ ಕಾಲ ಹಿಡಿಸ್ತಿತ್ತು, ಬಹಳ ಸಮಯವೂ ಹಿಡಿಸ್ತಾ ಇತ್ತು. ಇವಾಗ 4 ಗಂಟೆ ಇಲ್ಲ, 1 ಗಂಟೆ ಒಳಗಾಗಿ ಯಜ್ಞವೇ ಮಾಡಿ ಮುಗಿಸ್ತಾರೆ, ಹೋಮಗಳನ್ನು ಮಾಡಿ ಮುಗಿಸ್ತಾರೆ. ಆದ್ದರಿಂದ ಈಗಿನ ಪದ್ಧತಿಯೇ ಬೇರೆ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅದರಿಂದ ಅರಣಿ ಇದು ಗೊತ್ತಾಗಲ್ಲ. ಮಹಾಭಾರತದಲ್ಲಿ ಅರಣಿಯನ್ನ ಒಂದು ಇದು ತಗೊಂಡು ಹೋಯ್ತು ಅಂತ ನಾವು ಕೇಳ್ತೇವೆ. ಅರ್ಜುನ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಬ್ರಾಹ್ಮಣನಿಗೆ ತಂದು ಕೊಟ್ಟ ಅಂತ. ಆವಾಗ ಆ ಅರಣಿ ಅಂತಂದ್ರೆ ನಮಗದ ಅರ್ಥ ಗೊತ್ತಾಗ್ತದೆ. ಅಗ್ನಿ ಅರಣಿಯ ಗರ್ಭದಲ್ಲಿ ಇದೆ, ಆದರೆ ಮೇಲೆ ತೋರೋದಿಲ್ಲ ಅದು. ಹಾಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದರೆ. ದಾಮೋದರ ಅಂದ್ರೆ ಪರಮಾತ್ಮ. ಅವನು ಬ್ರಹ್ಮದೇವರ ಮನಸ್ಸಿನಲ್ಲಿ ತೋರಿ ತೋರದಲೆ. ಕೆಲವು ವ್ಯಕ್ತಾವ್ಯಕ್ತ ಅಂತ ಪರಮಾತ್ಮನಿಗೆ ಹೆಸರು. ಕೆಲವೊಮ್ಮೆ ಕಾಣ್ತಾನೆ, ಕೆಲವೊಮ್ಮೆ ಕಾಣುವುದಿಲ್ಲ. ಕೆಲವರಿಗೆ ಕಾಣ್ತಾನೆ, ಕೆಲವರಿಗೆ ಕಾಣೋದಿಲ್ಲ. ಅವನ ಸಂಕಲ್ಪ ಇದ್ರೆ ಕಾಣ್ತಾನೆ, ಅವನ ಸಂಕಲ್ಪ ಇಲ್ಲದೆ ಇದ್ರೆ, ಅವನ ಅನುಗ್ರಹ ಇಲ್ಲದೆ ಹೋದ್ರೆ ಅವನು ಕಾಣೋದಿಲ್ಲ. ಬ್ರಹ್ಮದೇವರಿಗೂ ಯಾವಾಗಲೂ ಕಾಣೋದಿಲ್ಲ. ಕೆಲವೊಮ್ಮೆ ಧ್ವನಿಯ ಮೂಲಕ ಉತ್ತರ ಕೊಡ್ತಾನೆ. ಅವನೇನಾದ್ರು ಪ್ರಶ್ನೆ ಕೇಳಿದರೆ ಬ್ರಹ್ಮದೇವರಿಗೆ ತಾನು ಪ್ರತ್ಯಕ್ಷ ಆಗೋದಿಲ್ಲ ಪರಮಾತ್ಮ. ಅದನ್ನು ಅನೇಕ ಕಡೆ ಪುರಾಣಗಳಲ್ಲಿ, ಭಾಗವತದಲ್ಲಿ ನಾವು ಕೇಳ್ತೇವೆ. ಧ್ವನಿಯ ಮೂಲಕ ಹೇಳಿಬಿಡ್ತಾನೆ, ತೋರಿ ತೋರದಲೆ. ಅದಕ್ಕೆ ಅವನಿಗೆ ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು ಅಂತ ಹೇಳಿ. ತೋರಿ ತೋರದಲೆ ಇರುತಿಹ ಅಂತ ವ್ಯಕ್ತಾವ್ಯಕ್ತನಾದಂತಹ ಭಗವಂತ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮುಮುಕ್ಷು, ಅವನ ಕಾರುಣ್ಯಕ್ಕೆ ಪಾತ್ರರಾಗತಕ್ಕಂತಹ ಮುಮುಕ್ಷುಗಳು ಅಂದರೆ ಮೋಕ್ಷಕ್ಕೆ ಅರ್ಹರಾದವರು, ಜೀವರು ಅಂದರೆ ಮೋಕ್ಷಾಪೇಕ್ಷಿಗಳಾದ ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನದಲ್ಲಿ. ಅಂತಹ ಪರಮ ಭಾಗವತೋತ್ತಮರನ್ನ ನಾವು ಸ್ತೋತ್ರ ಮಾಡಬೇಕು. ಅದಕ್ಕೇನೆ ಬೆಳಿಗ್ಗೆ ಇದ್ರೆ ದೊಡ್ಡವರ ಸ್ತೋತ್ರವನ್ನು ಮಾಡಬೇಕು. ಪ್ರಾತಃ ಸ್ಮರಣೀಯರು ಅಂತ ಕರೀತಾರೆ. ಪುರಂದರದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ವಿಜಯದಾಸರು, ಕನಕದಾಸರು ಮುಂತಾದ ಮಹಾನುಭಾವರು, ಇನ್ನು ವ್ಯಾಸತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಶ್ರೀಪಾದರಾಜರು ಮುಂತಾದಂತಹ ಯತಿಶ್ರೇಷ್ಠರು, ಇವರನ್ನೆಲ್ಲ ಪರಮ ಭಾಗವತರು ಕೊಂಡಾಡುವುದು ಪ್ರತಿದಿನವೂ. ಅಂದರೆ ಸುಗಂಧವು ಹೂವಿನಲ್ಲಿ, ಅಗ್ನಿ ಅರಣಿಯೊಳಗೆ ಇರುವ ರೀತಿಯಲ್ಲಿ ದಾಮೋದರನಾದ, ದಾಮೋದರ ಇದು ಭಾಗವತದಲ್ಲಿ ಬರುವಂತ ಇದು. ಯಶೋಧಾದೇವಿಗೆ ದಾಮೋದರ ಅಂತ ತಾನು ರೂಪವನ್ನು ತೋರಿಸಿಕೊಟ್ಟ. ಆಮೇಲೆ ಶ್ರೀಹರಿ ಬ್ರಹ್ಮಾದಿ ದೇವತೆಗಳ ಮನಸ್ಸಿನಲ್ಲಿ ತೋರಿಯೂ ತೋರದೆಯೂ ಇರುವನು, ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ಹಾಗಿರುವ ಶ್ರೀ ಜಗನ್ನಾಥ ವಿಠಲನ ಕರುಣೆಯನ್ನು ಪಡೆಯ ಬಯಸುವಂತಹ ಮುಮುಕ್ಷು ಜೀವರು ಅಂದರೆ ಮೋಕ್ಷಾಪೇಕ್ಷಿಗಳಾದ ಜೀವರು ಪ್ರತಿದಿನವೂ ಪರಮ ಭಾಗವತರನ್ನು ಕೊಂಡಾಡಬೇಕು. ಭಗವಂತನ ಅನುಗ್ರಹ ಆಗಬೇಕು, ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕು ಅಂತಂದ್ರೆ ನಾವು ಇವರೆಲ್ಲರನ್ನ ಸ್ತೋತ್ರ ಮಾಡಬೇಕು. ಇವರೆಲ್ಲರ ಅನುಗ್ರಹ ನಮಗಾದರೆ ಮಾತ್ರ ನಮಗೆ ಪರಮಾತ್ಮನ ಅನುಗ್ರಹ ಆಗ್ತದೆ. ಶ್ರೀಹರಿ ಇರುವ ಪರಿಯನ್ನ ಅವನನ್ನು ಅರಿಯಲು ಪರಮ ಭಗವದ್ಭಕ್ತರ ಕರುಣೆ ಅತ್ಯಗತ್ಯ ಅನ್ನೋದು ಈ ಪದ್ಯದಲ್ಲಿ ನಮಗೆ ವ್ಯಕ್ತವಾಗ್ತದೆ. ಪರಮಾತ್ಮ ಬ್ರಹ್ಮದೇವರ ಮನಸ್ಸಿನಲ್ಲಿ ಸಾಮಾನ್ಯ ರೂಪದಿಂದ ಸದಾ ತೋರ್ತಾ ಇದ್ರೂ ಕೂಡ ವಿಶೇಷ ರೂಪಗಳಿಂದ ತೋರದೇ ಇರೋದ್ರಿಂದ ತೋರಿ ತೋರದಲೆ ಅಂತ ಹೇಳಿ ಕಾಣ್ತಾನೆ, ಕಾಣೋದಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ಇತರ ದೇವತೆಗಳಿಗೆ ಪರಮಾತ್ಮ ದೇವ ಪದವಿಗೆ ಬಂದ ಅನಂತರ ಕಾಣುತ್ತಾನೆ. ತಪಸ್ಸು ಮಾಡಿ ದೇವತೆಗಳ ಪದವಿಯನ್ನು ಹೊಂದಿದರೆ ಆಮೇಲೆ ಭಗವಂತನ ಆ ಪ್ರತ್ಯಕ್ಷತೆ ಆಗ್ತದೆ. ಋಜುಗಳಿಗೆ ಕಾಣುವಂತೆ ಸದಾ ಸ್ಫುಟವಾಗಿ ಕಾಣುತ್ತೆ. ಆದರೆ ಋಜುಗಣ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವಿಯರಿಗೆ ಕಾಣ್ತಾನೆ, ಸ್ಪಷ್ಟವಾಗಿ ಕಾಣ್ತಾನೆ. ಕೆಲವೊಮ್ಮೆ ವಿಶೇಷ ಪ್ರಾರಬ್ಧವಶಾತ್ ಒದಗುವ ಅಸುರವೇಷಗಳಿಂದಾಗಿ ಕಾಣದೇ ಹೋಗೋದು ಉಂಟು. ಋಜುಗಣಗಳಿಗೆ ಅಸುರಾವೇಶ ಇಲ್ಲ, ಅವರಿಗೆ ಕಾಣ್ತಾನೆ, ಮಿಕ್ಕವರಿಗೆ ಯಾವಾಗಲೂ ಕಾಣೋದಿಲ್ಲ ಅಂತ ಹೇಳ್ತಾರೆ. ವಿಶೇಷ ರೂಪಗಳ ದರ್ಶನ ಕಡಿಮೆನೆ, ಅವರಿಗೆ ತೋರಿ ತೋರದಲೆ ಅಂತ ಹೇಳಿ. ಹೀಗೆ ಶಾಸ್ತ್ರಾಭ್ಯಾಸ ಮಾಡಿದ ಪರೋಕ್ಷ ಜ್ಞಾನಿಗಳು ಅಂದರೆ ಒಳ್ಳೆ ಪಂಡಿತರಿಗೆ
ಶಾಸ್ತ್ರಜ್ಞಾನವನ್ನ ತತ್ವಜ್ಞಾನವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಶಾಸ್ತ್ರದ ಮೂಲಕ ತೋರ್ತಾನೆ ಹೊರತು ಅಪರೋಕ್ಷವಾಗಿ ಅಲ್ಲ. ಆದರೆ ಪ್ರತ್ಯಕ್ಷವಾಗಿ ಪರಮಾತ್ಮ ಕಾಣೋದಿಲ್ಲ. ಇದು ಸಹ ಒಂದು ರೀತಿಯಲ್ಲಿ ತೋರಿ ಅವನ ಅನುಗ್ರಹ ಇದ್ರೆ ಮಾತ್ರ ಅವನ ದರ್ಶನ ಆಗ್ತದೆ. ಇಲ್ಲದೆ ಹೋದ್ರೆ ಕನಸಿನಲ್ಲೋ ಇದರಲ್ಲೋ ಯಾವ ರೀತಿಯಲ್ಲಾದರೂ ವ್ಯಕ್ತವಾಗಿ ಕಾಣ್ತಾನೆ. ಇದನ್ನ ತೋರದೆಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಅಂದ್ರೆ ಹೂವು ಕಣ್ಣಿಗೆ ಕಂಡರೂ ಕೂಡ ಅದಕ್ಕೆ ಉದಾಹರಣೆಗಳು ಕೊಡ್ತಾರೆ. ಜಗನ್ನಾಥ ದಾಸರು ಪ್ರತಿಯೊಂದು ವಿಚಾರಕ್ಕೂ ಕೂಡ ದೃಷ್ಟಾಂತ ಪೂರ್ವಕವಾಗಿ ಅದನ್ನ ನಮಗೆ ಸಾದರಪಡಿಸ್ತಾರೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಹೂವು ಕಣ್ಣಿಗೆ ಕಂಡರೂ ಕೂಡ ಅದರ ಒಳಗಿನ ಪರಿಮಳ ಅರಿವಿಗೆ ಬರ್ಲಿಕ್ಕೆ ಕಣ್ಣು ಸಾಲದು. ಕಣ್ಣಿಗೆ ಪರಿಮಳ ಗೊತ್ತಾಗೋದಿಲ್ಲ. ಅದಕ್ಕೆ ಮೂಗಿಗೆ ಅದರ ಪರಿಮಳ ಗೊತ್ತಾಗಬೇಕು. ಅದಕ್ಕೆ ಘ್ರಾಣೇಂದ್ರಿಯವೇ ಬೇಕು ಕಣ್ಣಿಗೆ. ಅದರಂತೆ ಜಗತ್ತು ಹೂವಿನಂತೆ ಇದೆ. ಶ್ರೀಹರಿ ಅದರೊಳಗೆ ಇರುವ ಪರಿಮಳದಂತೆ ಇದ್ದಾನೆ. ಜಗತ್ತು ಬಾಹ್ಯ ಕಣ್ಣಿಗೆ ಗೋಚರಿಸಿದರೆ ಜಗತ್ತು ಕಾಣುತ್ತದೆ ನಮ್ಮ ಕಣ್ಣುಗಳಿಗೆ. ಜಗನ್ನಾಥ ಒಳಗಣ್ಣಿಗೆ ಗೋಚರಿಸುವನು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಒಳಗಿನ ಕಣ್ಣು ತೆರೆದು ನೋಡು ಅಂತ. ಒಳಗಣ್ಣು ಅಂದ್ರೆ ಜ್ಞಾನದ ಕಣ್ಣು ತೆಗೆದು ಒಳಗಣ್ಣಿನಿಂದಲೇ ನೋಡೋ ಹರಿಯ ಅಂತ ದಾಸರಾಯರು ಹೇಳ್ತಾರೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಕಣ್ಣಿದ್ದು ಕೂಡ ಬರೀ ಲೌಕಿಕ ವಿಚಾರಗಳನ್ನ ನೋಡ್ತಾನೆ ಹೊರತು ಪರಮಾತ್ಮನನ್ನ ನೋಡೋ ಶಕ್ತಿ ನಮ್ಮ ಈ ಪಂಚೇಂದ್ರಿಯಗಳಾದ ಕಣ್ಣುಗಳಿಗೆ ಇಲ್ಲ. ಆದ್ದರಿಂದ ಅಂತರಂಗದಲ್ಲಿ ಹರಿಯನ್ನ ಕಾಣಬೇಕು. ಅಂತರಂಗದಲ್ಲಿ ಅದಕ್ಕೆ ಧ್ರುವರಾಜರು ಇದು ಮಾಡಿದಾಗ ಅವರ ಮನಸ್ಸಿನಲ್ಲಿ ಇದ್ದಂತಹ ಮೂರ್ತಿ ಹೊರಗಡೆ ಬಂದಾಗ ಮನಸ್ಸಿನಲ್ಲಿ ಅದೃಶ್ಯ ಆಯಿತು. ಅವರಿಗೆ ತಕ್ಷಣ ತಬ್ಬಿಬ್ಬಾಗಿ ಕಣ್ಣು ಬಿಟ್ರು ಅಂತ ನಾವು ಕೇಳ್ತೇವೆ. ಹೀಗೆ ಆದ್ದರಿಂದ ಇಲ್ಲಿ ಒಳಗಣ್ಣು ಅಂದ್ರೆ ಶಾಸ್ತ್ರದ ಕಣ್ಣು ಅಂತ. ಇನ್ನು ಅರಣಿಯೊಳಗಿನ ಅಗ್ನಿ, ಯಜ್ಞಕ್ಕೆ ಬೇಕಾದ ಅಗ್ನಿ ಪಡಿಬೇಕಾದ್ರೆ ಕಾಷ್ಟಗಳಿಗೆ ಇದಕ್ಕೆ ಮರದ ಇದಕ್ಕೆ ಕೊಂಬೆಗಳಿಗೆ ಅರಣಿ ಅಂತ ಹೆಸರು. ಇದನ್ನ ಮಂಥನ ಮಾಡಿದಾಗ ಅಗ್ನಿ ಹುಟ್ಟುತ್ತೆ. ಅಗ್ನಿ ಇರೋದು ಗೊತ್ತಾಗೋದಿಲ್ಲ. ಅದನ್ನು ಬರೀ ಕಟ್ಟಿಗೆಯನ್ನು ಮುಟ್ಟಿದ್ರೆ ನಮಗೆ ಕೈ ಸುಡೋದಿಲ್ಲ. ಆದರೆ ಅದು ಉರಿತಾ ಇರೋ ಕೊಳ್ಳಿಯನ್ನು ಮುಟ್ಟಿದ್ರೆ ಸುಡುತ್ತೆ, ಅಲ್ಲಿ ಅಗ್ನಿ ಇದೆ. ಆದ್ದರಿಂದ ಇಲ್ಲಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇರಮಿತ್ತಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ತತ್ವಜ್ಞಾನವನ್ನು ಪಡೆದ ಮೇಲೆ ಮಾತ್ರ ಪರಮಾತ್ಮನನ್ನು ಅಷ್ಟೇ ತಿಳ್ಕೊಂಡ್ರೂ ಸಾಲದು. ಪಂಡಿತರು ಬೇಕಾದಷ್ಟು ಮಂದಿ ಇದ್ದಾರೆ, ಆದರೆ ಭಗವಂತನನ್ನು ಕಂಡವರೇ ಇಲ್ಲ. ಯಾಕೆಂದ್ರೆ ಪಾಂಡಿತ್ಯ ನಮಗೆ ಪರಮಾತ್ಮನನ್ನು ತೋರಿಸೋದಿಲ್ಲ. ಆ ಪಾಂಡಿತ್ಯದ ಬಲದಿಂದ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು, ಅವನನ್ನು ಚಿಂತನೆ ಮಾಡಬೇಕು. ಆ ಚಿಂತನೆ ಮತ್ತು ಧ್ಯಾನ ಪರಿಪಕ್ವ ಸ್ಥಿತಿಗೆ ಬಂದಾಗ ಮಾತ್ರ ಭಗವಂತ ಕಾಣ್ತಾನೆ ಅಂತ ಹೇಳಿ. ಆಮೇಲೆ ಇದನ್ನ ಇನ್ನೂ ಅನೇಕವಾದ ಉದಾಹರಣೆಗಳನ್ನು ಕೊಡ್ತಾರೆ. ದಾಮೋದರ ಅನ್ನೋ ಶಬ್ದವನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ದಾಮೋದರ ಅನ್ನೋ ಇದು ಬಹಳ ಅರ್ಥವತ್ತಾಗಿ ಉಪಯೋಗ ಮಾಡಿದ್ದಾರೆ ಜಗನ್ನಾಥ ದಾಸಾರ್ಯರು ಅಂತಾರೆ. ಅಂದ್ರೆ ಶ್ರೀಹರಿಗೆ ಈ ಹೆಸರು ಬರಬೇಕಾದ್ರೆ ಯಶೋಧಾದೇವಿ ಹಗ್ಗದಿಂದ ಕಟ್ಟಿದಾಗ ಆ ದಾಮ ಅಂದ್ರೆ ಹಗ್ಗವನ್ನ ಉದರದಲ್ಲಿ ಧರಿಸಿದ್ದರಿಂದ ದಾಮೋದರ ಅನ್ನಿಸಿದ್ದು ಒಂದು ಕಾರಣ, ನಮಗದು ಗೊತ್ತು. ಇನ್ನು ದಾಮೋದರ ಕಾರ್ತಿಕ ಮಾಸದ ನಿಯಾಮಕ ಸ್ವಾಮಿಯೂ ಹೌದು. ಆ ರೂಪವನ್ನ ಆಚಾರ್ಯರು ದಾಮೋದರ ದೂರತರಾಂತರ ಒಂದೇ ದಾರಿತ ಪಾರಗ ಅಪಾರ ಪರಸ್ಮಾತ್ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂಥ ಒಂದು ರೂಪವೂ ಕೂಡ ಹೌದು. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ ದಾಮೋದರ ಸಹ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಹೀಗೆ ಇಲ್ಲಿ ದ ಅಂದ್ರೆ ಅಭೀಷ್ಟಗಳನ್ನ ಕೊಡುವವನು, ಅನಿಷ್ಟಗಳನ್ನ ನಿವಾರಣೆ ಮಾಡುವವನು. ಅಮ ಅಂದ್ರೆ ಪರಿಮಾಣ ರಹಿತನು, ಅವನನ್ನು ಅಳೆಯಲಿಕ್ಕಾಗಲ್ಲ. ಪರಮಾತ್ಮನನ್ನ, ಅವನ ಮಹಿಮೆಯನ್ನ, ಅವನ ರೂಪವನ್ನ, ಅವನ ಗುಣವನ್ನ ಇಷ್ಟು ಅಂತ ಅಳೆಯಲಿಕ್ಕೆ ಆಗೋದಿಲ್ಲ. ಅಂದರೆ ಉದರ ಅದು ಪ್ರಳಯೋದಕದಲ್ಲಿ ವಿಹರಿಸುವವನು ಅಂತ ಅರ್ಥ ಆಗ್ತದೆ. ಆದ್ದರಿಂದ ದಾಮೋದರ ಅಂತ ಹೇಳಿ ಹೀಗೆ ಈ 13 ಪದ್ಯಗಳಲ್ಲಿ ಜಗನ್ನಾಥ ದಾಸಾರ್ಯರು ತಾವು ಸ್ತೋತ್ರಾದಿಗಳಿಂದ ಪ್ರಸನ್ನರಾಗುವ ಅವರು ಉಪದೇಶಿಸಿದಾಗ ಮಾತ್ರ ಶ್ರೀಹರಿಯ ತತ್ವ ತಿಳಿದು ಅವರ ಕರುಣೆ ದೊರೆತು ಉದ್ಧಾರ ಆಗಬಹುದು. ಆದ್ದರಿಂದ ಅಂತಹ ಭಗವತ್ ತತ್ವದ ಕರುಣೆಗೆ ಪಾತ್ರರಾಗ ಬಯಸುವಂತಹ ಮುಮುಕ್ಷು ಜೀವರು
ಭಗವದ್ಭಕ್ತರಾದಂತಹ ಭಾಗವತರನ್ನ ಪ್ರತಿದಿನವೂ ಕೊಂಡಾಡಲೇಬೇಕು. ಹಿರಿಯ ಸೋತ್ತಮರನ್ನ ಧ್ಯಾನ ಮಾಡಲೇಬೇಕು ನಾವು ಅಂತ. ಭಗವಂತನಂತೆ ಅವರೂ ಕೂಡ ಯಥೋಚಿತವಾಗಿ ಕರುಣಾಳುಗಳಾದ್ದರಿಂದ ತಮ್ಮ ಭಜಕರಿಗೆ ಹರಿಮಹಿಮೆಯನ್ನ ತಪ್ಪದೇ ತಿಳಿಸಿಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು, ವ್ಯಾಸತೀರ್ಥರು, ಶ್ರೀಪಾದರಾಜರು ಇವರುಗಳನ್ನೆಲ್ಲ ನಾವು ಸ್ತೋತ್ರ ಮಾಡ್ತೇವೆ. ಬೆಳಗ್ಗೆ ಎದ್ದು ಸ್ತೋತ್ರ ಮಾಡ್ತೇವೆ. ಹಾಗೆ ಪುರಂದರದಾಸರು, ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು, ಕನಕದಾಸರು ಮುಂತಾದವರನ್ನೆಲ್ಲ ಸ್ತೋತ್ರ ಮಾಡ್ತೇವೆ. ಮಾಡಬೇಕು. ಭಕ್ತಿಯಿಂದ ಮಾಡಿದಾಗ ಅವರ ಕರುಣೆ, ಅವರ ಅನುಗ್ರಹದಿಂದ ನಾವು ಪರಮಾತ್ಮನ ಕಡೆಗೆ ಸಾಗಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಈ 13 ಪದ್ಯಗಳನ್ನು ನಾವು ಮುಗಿಸಿ, ಇನ್ನು ನೀವು ಈ ಪದ್ಯಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಒಂದು ದಿನ ಎಲ್ಲರೂ ಕೂಡ ಅದನ್ನು ಒಬ್ಬೊಬ್ಬರು ಒಂದೊಂದು ಪದ್ಯವನ್ನು ಹೇಳ್ತಾ ಹೋಗಬಹುದು. ಮಿಕ್ಕವರು ಇದು ಮಾಡ್ಕೋಬಹುದು. ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈಗ ಕರುಣಾ ಸಂಧಿಗೆ ಬರೋಣ, ಅಥವಾ ನೀವು ಈ ಪದ್ಯಗಳನ್ನು ಯಾರಾದರೂ ಹೇಳ್ತೀರಾ ಅಂತ ಹೇಗೆ ನಾನು ಕೇಳ್ತಾ ಇದ್ದೇನೆ. ಎರಡನೇ ಸಂಧಿ ಕರುಣಾ ಸಂಧಿ ಅಂತ ಹೇಳಿ, ಇದು ಬಹಳ ಸುಂದರವಾದಂತಹ ಒಂದು ಸಂಧಿ. ಈಗ ನಾಂದಿ ಮಂಗಳಾಚರಣ ಸಂಧಿ ಆಯಿತು. ಈಗ ಇದರಲ್ಲಿ ನಾವು ಇದನ್ನು ನೋಡೋಣ. ಹರಿಕಥಾ ಶ್ರವಣದ ಫಲವನ್ನು ಹೇಳ್ತಾರೆ. ಪರಮಾತ್ಮನ ಕಥೆಯನ್ನು ನಾವು ಯಾಕೆ ಕೇಳಬೇಕು? ಹರಿಕಥೆಯನ್ನು ಅಂತಂದರೆ ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನದಿ ಅಂತಾರೆ. ಪ್ರತಿದಿನ ಪರಮಾತ್ಮನ ಕಥೆಯನ್ನು ಕೇಳ್ತಾ ಇರಬೇಕು ನಾವು. ಯಾಕೆ? ಶ್ರವಣ ಮನಕ್ಕೆ ಆನಂದವೀವುದು. ಪರಮಾತ್ಮನ ಕಥೆಯನ್ನು ಕೇಳ್ತಾ ಇದ್ರೆ ನೀವು ಎಷ್ಟು ಬಾರಿ ರಾಮಾಯಣ ಕೇಳಿದ್ದೀರಿ, ಎಷ್ಟು ಬಾರಿ ಮಹಾಭಾರತ ಕಥೆ ಓದಿದ್ದೀರಿ, ಭಾಗವತ ಕೇಳಿದ್ದೀರಿ, ಎಲ್ಲ ಕೇಳಿದ್ದೀರಿ. ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತದೆ. ಕೇಳಿದಾಗ ಆನಂದ ಆಗ್ತದೆ. ಮನಕ್ಕೆ ಆನಂದವೀವುದು. ಶ್ರವಣ ಅಂದರೆ ಕೇಳೋದು. ಶ್ರವಣಂ ಇದು ನವವಿಧ ಭಕ್ತಿಯಲ್ಲಿ ಮೊದಲನೆಯ ಮೆಟ್ಟಿಲು ಶ್ರವಣ ಅನ್ನೋದು. ಮೊದಲು ಕೇಳಬೇಕು ಯಾವುದೇ ಇದನ್ನು. ಸಂಗೀತ ಕಲಿಬೇಕಾದ್ರೆ ನಿಜವಾದ ಸಂಗೀತದ ಉಪಾಧ್ಯಾಯರು ಹೇಳ್ತಾರೆ, ಮೊದಲು ನೀವು ಕೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ. ಕೇಳಬೇಕು. ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು. ಭವಜನಿತ ಈ ಲೌಕಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಏನೋ ದುಃಖಗಳು, ತಾಪತ್ರಯಗಳು, ವ್ಯಥೆಗಳು, ನಿರಾಶೆಗಳು ಬೇಕಾದಷ್ಟು ಇರ್ತವೆ. ಆ ದುಃಖಗಳನ್ನು ಕಳೆಯುತ್ತದಂತೆ. ಅದು ನಿಧಾನವಾಗಿ ಆಗೋದು. ಕೇಳಿದಾಗ ಅದನ್ನು ಮರ್ತು ಬಿಡ್ತೇವೆ ನಾವು. ನಮ್ಮ ದುಃಖಗಳನ್ನೆಲ್ಲ ಮರ್ತು ಬಿಡ್ತೇವೆ. ಆ ಕೇಳಿದಷ್ಟು ಹೊತ್ತಾದರೂ ಕೂಡ ಆ ದುಃಖಗಳೆಲ್ಲ ಕಳೆದು ಹೋಗ್ತಾವಲ್ವ. ಇನ್ನು ನಿಧಾನವಾಗಿ ಅದೆಲ್ಲ ಇದಾಗ್ತದೆ. ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ಅಷ್ಟೇನ ಪ್ರಯೋಜನ? ಒಂದು ಕೇಳಿದಾಗ ಆನಂದ ಆಗ್ತದೆ, ನೋಡಿದಾಗ ಮೈ ಮರೆತು ಆ ದುಃಖಗಳೆಲ್ಲ ಮರ್ತು ಹೋಗ್ತದೆ, ಅಷ್ಟೇನಾ ಅಂತಂದರೆ ಅಲ್ಲ. ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ವಿವಿಧ ಭೋಗಗಳು, ಅನೇಕವಾದಂತಹ ಸುಖಗಳು ಏನು ಬೇಕು ನಮಗೆ. ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ನಿದ್ರೆ ಮಾಡೋದು, ಬೇಕಾದವರೊಡನೆ ಮಾತಾಡೋದು, ಬೇಕಾದ ಕಡೆಗೆ ಹೋಗೋದು, ಇವೆಲ್ಲ ಸುಖಗಳು ಏನು ಇರ್ತವೆ. ವಿವಿಧ ಭೋಗಗಳ ಇಹ ಪರಂಗಳಲ್ಲಿ, ಇಹದಲ್ಲಿಯೂ ಮತ್ತು ಪರದಲ್ಲಿಯೂ, ಪರಲೋಕದಲ್ಲಿಯೂ ಕೊಟ್ಟು ಸಲಹುವುದು, ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಯಾವುದು? ಪರಮಾತ್ಮನ ಕಥೆಯನ್ನು ಕೇಳ್ತಾ ಇದ್ರೆ. ಭುವನ ಪಾವನ ನೆನಪ. ಇಂತಹ ಲೋಕ, ಭುವನ ಅಂದರೆ ಈ ಜಗತ್ತಿನ ಬ್ರಹ್ಮಾಂಡದ ಪಾವನ ನೆನಪ, ಅತ್ಯಂತ ಪಾವನವಾದ ಮಂಗಳಪ್ರದವಾದಂತಹ ಲಕ್ಷ್ಮೀಧವ. ಧವ ಅಂದರೆ ಧರಿಸಿರೋದು. ಲಕ್ಷ್ಮೀಪತಿಯಾದಂತಹ ಆ ಲಕ್ಷ್ಮೀ ಮನೋಹರನಾದಂತಹ ಪರಮಾತ್ಮನ ಮಂಗಳ ಕಥೆ. ಮಂಗಳಾನಾಂಚ ಮಂಗಲಂ. ಪರಮಾತ್ಮನ ಕಥೆ ಮಂಗಳಕ್ಕೆ ಮಂಗಳ ಅಂತ ಮಂಗಳ ಕಥೆಯ ಪರಮೋತ್ಸವದಿ, ಸುಮ್ಮನೆ ಏನೋ ಕೇಳಬೇಕು ಅಂತಲ್ಲ, ಸಮಯ ಕಳೆಯಲಿಕ್ಕಲ್ಲ, ಪರಮೋತ್ಸವದಿ ಬಹಳ ಉತ್ಸುಕರಾಗಿ, ಆನಂದಪೂರ್ಣರಾಗಿ, ಶ್ರದ್ಧಾಭಕ್ತಿಗಳಿಂದ ಪರಮ ಉತ್ಸವದಿ ಕಿವಿಗೊಟ್ಟು ಆಲಿಪುದು. ಕಿವಿ ಕೊಡೋದು ಶ್ರವಣ, ಕಿವಿ ಕೊಡೋದು. ಕಿವಿ ಕೊಟ್ಟು
ಆಲಿಪುದು. ಶ್ರವಣ ಹೇಗೆ ಮಾಡಬೇಕು ಅಂದರೆ ಕಿವಿಯಿಂದ ಕೇಳು, ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋದಲ್ಲ. ಶ್ರವಣ ಕೇಳಿದ್ದನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಕಿವಿಗೊಟ್ಟು ಆಲಿಪುದು. ಭೂಸುರರು ದಿನ ದಿನ. ಭೂಸುರರು ಅಂದರೆ ಬ್ರಾಹ್ಮಣ ಶ್ರೇಷ್ಠರಾದವರು, ಭೂಮಿಯ ದೇವತೆಗಳು, ಭೂದೇವತೆಗಳು ಅಂತ ಕರೀತಾರೆ ಯಾರನ್ನ? ಬ್ರಾಹ್ಮಣರನ್ನ. ಬರೀ ಜಾತಿಯಿಂದ ಬ್ರಾಹ್ಮಣ ಅಲ್ಲ, ತಮ್ಮ ಸಾಧನೆಯಿಂದ ಬ್ರಹ್ಮಜ್ಞಾನಕ್ಕಾಗಿ ಹಾತೊರೆಯುವಂತಹ, ಪರಮಾತ್ಮನ ಭಕ್ತಿ ಮಾಡತಕ್ಕಂತಹ ಭೂಸುರರು ದಿನ ಪ್ರತಿದಿನದಲ್ಲಿಯೂ ಕೂಡ ಇದನ್ನು ಮಾಡಬೇಕು. ಅದನ್ನೇ ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಅದನ್ನೇ ದಾಸರಾಯರು ಹೇಳಿ. ಹರಿಕಥೆಯ ಶ್ರವಣ ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ, ಸಂಸಾರದಿಂದ ಹುಟ್ಟುವ ತಾಪಗಳನ್ನು ಕಳೆಯುತ್ತದೆ, ಬಗೆ ಬಗೆಯ ಭೋಗಗಳನ್ನು ಇಹಪರಗಳಲ್ಲಿ ಕೊಟ್ಟು ನಮ್ಮನ್ನು ಪಾಲನೆ ಮಾಡುತ್ತೆ. ಲೋಕಪಾವನ ಅನ್ನಿಸುವಂತಹ ಲಕ್ಷ್ಮೀಪತಿಯಾದ ಶ್ರೀಹರಿಯ ಮಂಗಳ ಕಥೆಯನ್ನ ಭೂಸುರರು ಪ್ರತಿದಿನದಲ್ಲಿಯೂ ಕೂಡ ಪರಮ ಉತ್ಸಾಹದಿಂದ ಕಿವಿ ಕೊಟ್ಟು ಆಲಿಸಬೇಕು. ನೋಡಿ, ಒಂದೇ ಪದ್ಯ, ಬಹಳ ಸುಂದರವಾದ ಪದ್ಯ ಇದು. ಹರಿಕಥಾಶ್ರವಣದ ಮಹತ್ವವನ್ನು ತುಂಬ ಸುಂದರವಾಗಿ ಇದೇ ಪದ್ಯದಲ್ಲಿ ವಿವರಿಸ್ತಾರೆ. ಕೇಳ್ತಾ ಇದ್ದ ಹಾಗೆ ಮನಸ್ಸಿಗೆ ಆನಂದ ಆಗ್ತದೆ. ಒಂದು ಒಳ್ಳೆ ಪ್ರವಚನ, ಒಂದು ಒಳ್ಳೆ ಉಪನ್ಯಾಸ ಕೇಳಿಬಿಟ್ರೆ ಆಚಾರ್ಯರ ಬಾಯಿಂದ ಎಷ್ಟು ಚೆನ್ನಾಗಿ ಹೇಳಿದರು, ಎಷ್ಟು ಸಲ ಕೇಳಿದ್ದೇವೆ ನಾವು, ಆದರೂ ಕೂಡ ಹಾಗೆ ಅನ್ನಿಸ್ತದೆ. ಮುಂದೆ ಸಂಸಾರ ತಾಪಗಳಿಂದ ಬಿಡುಗಡೆ, ಇಹಪರಗಳಲ್ಲಿ ಬಗೆಬಗೆಯ ಭೋಗಗಳ ಪ್ರಾಪ್ತಿ, ಇದು ಹರಿಕಥಾಶ್ರವಣದ ಫಲ. ಇದು ಲೋಕವನ್ನೇ ಪಾವನಗೊಳಿಸುವಷ್ಟು ಪವಿತ್ರವಾದದ್ದು. ಅದಕ್ಕೆ ಇದು ಮಂಗಳ ದೇವತೆಯಾದ ಮಹಾಲಕ್ಷ್ಮಿಯ ಪತಿಯಾದ ಶ್ರೀಹರಿಯ ಮಂಗಳ ಕಥೆಯಾಗಿರೋದಕ್ಕೆ ಇದು ಕಾರಣ. ಆದ್ದರಿಂದ ಪ್ರತಿದಿನದಲ್ಲೂ ಸಂಭ್ರಮದಿಂದ ಹರಿ ಮಹಾತ್ಮವನ್ನು ತಪ್ಪದೇ ಶ್ರವಣ ಮಾಡಬೇಕು ಅಂತರ್ಥ. ಅದಕ್ಕೇನೆ ಈ ಭಾಗವತ ಸಪ್ತಾಹ ಮುಂತಾದವುಗಳನ್ನು ಮಾಡುವಾಗ ಎಲ್ಲರಿಗೂ ಕೂಡ ಕರೆದು ನಾವೇ ಕರೆದು ಕೂಡಿಸಿಕೊಂಡು ಹೇಳಿಸ್ಬೇಕಂತೆ. ಯಾಕೆಂದ್ರೆ ನಾವೊಬ್ಬರೇ ಕೇಳೋದಲ್ಲ, ಎಲ್ಲರೂ ಕೇಳಬೇಕು. ಇದರಲ್ಲಿ ಕೂತು, ಯಾಕೆಂದ್ರೆ ಪರೀಕ್ಷಿತ ರಾಜ ಕೂತಾಗ ಅನೇಕ ಋಷಿಗಳು ಬಂದಿದ್ರು, ದೊಡ್ಡ ದೊಡ್ಡ ಬ್ರಾಹ್ಮಣರು ಬಂದಿದ್ರು, ಜ್ಞಾನಿಗಳು ಬಂದಿದ್ರು, ಎಲ್ಲ ಬಂದಿದ್ರು. ಅವರೆಲ್ಲರ ಜೊತೆಯಲ್ಲಿ ಹರಿಕಥಾ ಶ್ರವಣವನ್ನ ಮಾಡಬೇಕು ಅಂತ ಹೇಳಿ. ಹೀಗೆ ಈ ತಾಪಗಳು ಯಾವುದು? ಇಹಪರಗಳಲ್ಲಿ ಇದನ್ನ ಭವದುಃಖಗಳು ಅಂತಂದ್ರೆ ಯಾವುದು ಅಂದ್ರೆ ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಅಂತಂದ್ರೆ ಮಾನಸಿಕ ತಾಪ, ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಇರತಕ್ಕಂತಹ ಇದು, ಇನ್ನು ಭಗವಂತನ ಕರುಣೆ ನಮಗಾಗಲಿಲ್ಲ, ಭಗವಂತನ ಕಡೆಗೆ ಒಂದು ಹೆಜ್ಜೆಯೂ ನಾವಿಟ್ಟಿಲ್ಲ ಅನ್ನುವಂಥ ತಾಪ. ಆದಿದೈವಿಕ ಅಂದ್ರೆ ದೇವತೆಗಳಿಂದ ಆಗುವ ಅತಿವೃಷ್ಟಿ ಮೊದಲ ತಾಪ. ಇವಾಗ ಅತಿವೃಷ್ಟಿಯಿಂದ ಉತ್ತರ ಭಾರತದಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಅನ್ನೋದು ನೋಡ್ತೇವೆ. ಇದೆಲ್ಲ ದೇವತೆಗಳ ಆ ಒಂದು ಇದನ್ನ ಕೋಪ ಅಂತ ನಾವು ಕಾಣ್ತೇವೆ. ಇದು ಆದಿದೈವಿಕ. ಇನ್ನು ಆದಿಭೌತಿಕ ಅಂದ್ರೆ ರೋಗಾದಿಗಳು. ಇದನ್ನು ನಾವು ಹೇಳಬೇಕಾದ್ದೇ ಇಲ್ಲ. ನಮ್ಮ ದೇಹವೆಲ್ಲ ರೋಗಗಳಿಗೆ ತವರು ಮನೆ ಇದ್ದ ಹಾಗೆ, ಯಾವಾಗ ಯಾವ ರೋಗ ಕಾಣಿಸಿಕೊಳ್ತದೋ ಹೇಳಲಿಕ್ಕೆ ಬರುವುದಿಲ್ಲ. ಇಂತಹ ರೋಗಾದಿಗಳಿಂದ ದೇಹಕ್ಕಾಗುವ ತಾಪ, ಇದಕ್ಕೆ ತಾಪತ್ರಯ ಅಂತಾರೆ. ತ್ರಯ ಅಂದ್ರೆ 3, ತಾಪತ್ರಯ. ಈ 3 ಬಗೆಯ ತಾಪವನ್ನು ಪರಿಹರಿಸುವ ಹಿರಿಮೆ ಹರಿಕಥಾಶ್ರವಣದಲ್ಲಿ ಇದೆ. ತಾಪತ್ರಯೋನ್ಮೂಲನಂ ಅಂತ ಕರೆದಿದ್ದಾರೆ. ಆಮೇಲೆ ವಿವಿಧ ಭೋಗಗಳು ಅಂದ್ರೆ ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಅವ್ರಿಗೆ ಮದುವೆ ಆಗಬೇಕು, ಸಂಪತ್ತು ಬರಬೇಕು, ಆರೋಗ್ಯ ಇರಬೇಕು, ಐಶ್ವರ್ಯ ಬರಬೇಕು, ಇವೆಲ್ಲ ವಿವಿಧ ಭೋಗಗಳು. ಇದನ್ನು ಭಾರತಾದಿ ಸ್ವಚ್ಛಾಸ್ತ್ರಗಳ ಭಕ್ತಿಪೂರ್ವಕವಾದ ಶ್ರವಣ ಅಂತ ಅರ್ಥ. ಇಂತಹ ಇದಕ್ಕೆ ಹೇಳ್ತಾರೆ ದಿನದಿ ಹರಿಕಥೆಯನ್ನ ಸಂಭ್ರಮದಿಂದ ಪ್ರತಿದಿನ ಕೇಳಬೇಕು. ಏನೋ ಒಂದು ದಿನ ಕೇಳಿದ್ವಿ ಮುಗಿಯಿತು, ಒಂದು ಸಲ ಭಾಗವತ ಕೇಳಿದ್ವಿ ಆಯ್ತು ಅಲ್ಲ. ನಮ್ಮ ಇದನ್ನು ಹೇಳ್ತಾರೆ, ಇದನ್ನು ಭಾಗವತದ ಆ ಮಂಗಳ ಪದ್ಯದಲ್ಲಿ ಹೇಳ್ತಾರೆ, ನಾವು ಮೋಕ್ಷಕ್ಕೆ ಹೋಗೋವರೆಗೂ ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮನ ಕಥೆಯನ್ನ ಕೇಳ್ತಾ ಇರಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ನಿರಂತರ ಪರಗತಿಗೆ ಇದು ಸಾಧನ. ಹರಿಕಥಾ ಶ್ರವಣ ಮಾಡೋ ನಿರಂತರ ಪರಗತಿಗೆ ಇದು ಸಾಧನ ಅಂತ ಹೇಳಿ, ಇನ್ನು 2ನೇ ಪದ್ಯವನ್ನ ನಾಳೆ ದಿನ ನಾವು ನೋಡೋಣ. ಯಾವತ್ತಾರು ಒಂದು ದಿವಸ ನೀವು ಅಭ್ಯಾಸ ಮಾಡಿಕೊಂಡು ನಾಳೆ ಬೇಕಾದ್ರೆ ನೀವು ಪದ್ಯಗಳನ್ನ, ಮೊದಲನೇ ಸಂಧಿಯ ಪದ್ಯಗಳನ್ನ ನೀವು ಒಬ್ಬೊಬ್ಬರು ನನ್ನ ಪದ್ಯವನ್ನ ಹೇಳಬಹುದು.
ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.